ಸಿದ್ಧಾರೂಢರನ್ನ ಹಾಗೂ ಬಹುನಮಃ ಗುರುನಾಥರವರನ್ನ ನಾವು ಉತ್ಕಮಲಗಳಲ್ಲಿ ಸ್ಮರಿಸಿಕೊಂಡು ಹಾಗೂ ತಮ್ಮೆಲ್ಲರ ಶುದ್ಧ ಬುದ್ಧಿಯಲ್ಲಿ ಹೊಳೆ ತೋರ್ತಕ್ಕಂಥ ಪರಾತ್ಮ ಶಿವನಿಗೆ ಒಂದಿಷ್ಟಿ ಆತ್ಮಾನಂದ ಸ್ವರೂಪಿಗಳು. ನಾವು ಭಗವದ್ಗೀತೆ 10ನೇ ಅಧ್ಯಾಯದ ವಿಭೂತಿ ಯೋಗವನ್ನ ಅಭ್ಯಾಸ ಮಾಡ್ತಾ 10ನೇ ಅಧ್ಯಾಯದ 29ನೇ ಶ್ಲೋಕ, ಅದರ ನಿನ್ನೆ 28ನೇ ಶ್ಲೋಕ ಸ್ವಲ್ಪ ಉಳಿದದ, ಅದನ್ನು ಮುಗಿಸಿಕೊಂಡು ಮುಂದೆ ಹೋಗು. ಯಾವುದು ವಿಭೂತಿ ಯೋಗ? ವಿಭೂತಿ ಅಂದ್ರೆ ಏನು ಹೇಳಿದ್ರೆ ಕಣ್ಣಿಗೆ ಕಾಣುವಂತದ್ದು, ಅವ್ಯಕ್ತವಾದಂತದ್ದು, ಭಗವಂತನ ಅವ್ಯಕ್ತವಾದಂತ ದಿವ್ಯ ಶಕ್ತಿ ಪ್ರಕಟ ಆದದ್ದು. ಪ್ರಕಟ ಆದಾಗ ನಮಗೆ ಗೋಚರ ಆಗ್ತದ, ವ್ಯಕ್ತ ಆಗ್ತದ, ಗೋಚರ ಆಗ್ತದ. ಅವ್ಯಕ್ತವಾದದ್ದು ವ್ಯಕ್ತ ಆಗಿ ಕಣ್ಣಿಗೆ ಕಾಣುವಂಗ ಆಗ್ತದಲ್ಲ, ಅದಕ್ಕೆ ವಿಭೂತಿ. ಅವ್ಯಕ್ತ ಇದ್ದಾಗ ಅದ್ರದ್ದು ನಮ್ಗೆ ಗೊತ್ತಾಗೋದಿಲ್ಲ, ಇಂದ್ರಿಯಗಳಿಗೆ ಗೋಚರ ಆಗೋದಿಲ್ಲ, ಪ್ರತ್ಯಕ್ಷ ಪ್ರಮಾಣಕ್ಕೂ ನಿಲ್ಕುವುದಿಲ್ಲ. ಪರಮಾತ್ಮ ಪ್ರತ್ಯಕ್ಷ ಪ್ರಮಾಣಕ್ಕೂ ನಿಲ್ಕುವ ಹಾಗೆ ತನ್ನ ವಿಭೂತಿಗಳನ್ನ ಮಂದ ಅಧಿಕಾರಿಗಳನ್ನ ಕುರಿತು ಯಾವ ಎಲ್ಲಾ ವಿಸ್ತಾರವಾದ ಮಹಿಮೆಗಳನ್ನ ಒಂದಲ್ಲ ಎರಡಲ್ಲ ಎಲ್ಲಿದಾವಲ್ಲ ನಾಮರೂಪಗಳಿಂದ ತೋರ್ತಕ್ಕಂಥ ಎಲ್ಲ ಅವನ ಮಹಿಮೆಗಳೇ, ಅವನ ವಿಸ್ತಾರಗಳೇ. ಯಾಕೆ? ಅಸ್ಥಿಭಾತಿ ಪ್ರಿಯ ರೂಪದಿಂದ ಪರಮಾತ್ಮನೇ ಅವ್ಯಕ್ತವಾಗಿ ಎಲ್ಲ ನಾಮರೂಪಗಳಿಂದ ಅಡಿಕೊಂಡಿದ್ದಾನೆ. ಅಂತ ದಿವ್ಯ ತತ್ವ ಒಮ್ಮಿಗೆ ಮಂದ ಅಧಿಕಾರಿಗಳಿಗೆ ಆಗೋದಿಲ್ಲ. ಮೊದಲು ವಿಭೂತಿಗಳನ್ನ, ಅದರ ಮಹಿಮೆಯನ್ನ ಓರಿಸಿ ಅದರ ಆಶ್ಚರ್ಯವನ್ನ ಅಂತಃಕರಣದಲ್ಲಿ ಧಾರಣ ಮಾಡಿಕೊಂಡು ಅಬ್ಬಾ ಎಂತ ಮಹಿಮೆಪ್ಪ ಒಂದು, ಅವನು ಹೆಂಗಿರಬಾರ್ದು ಅನ್ನುವಂಥದ್ದು ಒಂದು ಸ್ವಲ್ಪ ಮನಸ್ಸಿಗೆ ಆಗ್ಬೇಕು. ಆವಾಗ ನಮ್ಮ ಮನಸ್ಸು ಏನ್ ಮಾಡ್ತೇವೆ, ರುಚಿಯನ್ನ ಮೊದಲ ಹಚ್ಚುದು, ಆಮೇಲೆ ಆ ರುಚಿಗೆ ಆಧಾರವಾದಂತ ಹಿತವನ್ನ ತೋರಿಸಿಕೊಡುವಂತದ್ದು ಪರಮಾತ್ಮನ ಒಂದು ಕಲೆ ಯುಕ್ತಿ. ಅದಕ್ಕೆ ವಿಭೂತಿ ಮಹಿಮಾ, ವಿಭೂತಿ ಯೋಗ ಅಂತ. ಈಗಾಗಲೇ ವಿಭೂತಿ ಯೋಗದಲ್ಲಿ ಸಾಕಷ್ಟು ವಿಷಯಗಳನ್ನ ಒಂದಲ್ಲ ಎರಡಲ್ಲ ಅನೇಕ ವಿಭೂತಿಗಳನ್ನ ಹೇಳ್ಕೊಂತ ಹೋಗಿದಾನ. ನಿನ್ನೆ ದಿವಸ ನಾವು ಆಯುಧಗಳಲ್ಲಿ ವಜ್ರಾಯುಧ ಧೇನುನಾಮಸ್ಮಿ ಕಾಮದುಕ್ ಪ್ರಜನಾಚಾಸ್ಮಿ ಕಂದರ್ಪ ಸರ್ಪಾಣಾಂ ಅಸ್ಮಿ ವಾಸುಕಿ, ಈ ಶ್ಲೋಕವನ್ನ ಓದಿದೀವಿ. ಅರ್ಥಾತ್ ಇದರ ಅರ್ಥ ಏನು ಅಂದ್ರೆ, ನಾನು ಎಲ್ಲಾ ಆಯುಧಗಳದಾದ್ರೆ ವಜ್ರಾಯುಧೇನಿ, ಗೋವುಗಳಲ್ಲಿ ಕಾಮಧೇನು, ನಾವು ಶಾಸ್ತ್ರೋಕ್ತ ರೀತಿಯಿಂದ ಸಂತಾನೋತ್ಪತ್ತಿಯಲ್ಲಿ ಕಾರಣವಾದಂತ ಕಾಮದೇವದಿನಿ, ಸರ್ಪಗಳಲ್ಲಿ ಸರ್ಪರಾಜನಾದ ವಾಸುಕಿ ನಾನು ಅನ್ನುವಂಥದ್ದು ಆ ಶ್ಲೋಕವನ್ನು ಓದೇವಿ. ಅದು ಯಾವ್ದಂದ್ರೆ, ಆಯುಧಾನಾಂ ವಜ್ರಂ ಧೇನೂನಾಂ ಅಸ್ಮಿ ಕಾಮಧು ಪ್ರಜನಾಚಾಸ್ಮಿ ಕಂದರ್ಪ ಸರ್ಪಾಣಾಂ ಅಸ್ಮಿ ವಾಸುಕಿ, ಈ ಪ್ರಕಾರ ಹೇಳ್ತಾ ಬಂದು. ಈಗ ವಜ್ರಂ ಆಯುಧದಲ್ಲಿ ವಜ್ರ ನಾನದೇನಿ, ವಜ್ರಾಯುಧ ಇದೀನಿ ಅಂತ ಹೇಳ್ಕೊಂಡು ಮುಗಿದ ನಿನ್ನೆ. ಇವತ್ತು ಧೇನುನಾಮಸ್ಮಿ ಕಾಮದು ಅನ್ನುವಂಥದ್ದನ್ನ ನಾವು ಓದುವ. ಇಲ್ಲಿ ಧೇನುನಾಂ ಕಾಮದು, among all the cows that do the milk, which cows are a milk yielding cow. ಕಾವು ಅಂದ್ರೆ ಇಲ್ಲೇ ಹಾಲು ಹಿಡಿದು ಕೊಡತಕ್ಕಂತ ಗೋವುಗಳು, ಹಿಂದೂಗಳ ಪವಿತ್ರವಾದಂತ ದೇವತೆ. 33 ಕೋಟಿ ದೇವಾನ್ ದೇವತೆಗಳು ಒಳಗೊಂಡಂತ ನಮ್ಮ ಕಾಮಧೇನು ಅದು. ಸೋ ಮೆನಿ ಕಾವ್ಸ್ ಅಮಂಗ್ ದ ಕಾವ್ಸ್, ಅನೇಕ ಗೋವುಗಳಲ್ಲಿ, ಹಾಲು ಕೊಡುವಂತ ಗೋವುಗಳಲ್ಲಿ ಒಂದು ಸಂಸ್ಕೃತ ಶಬ್ದ ಇಟ್ಟಿದ್ದಾರೆ, ಅದಕ್ಕೆ ಧೇನು ಅಂತ. ಧೇನು ಅಂದ್ರದ ಆಕಳ ಹೆಸರು. ಹಾಲು ಕೊಡುವಂತ, ಧಾರಾಳವಾಗಿ ಹಾಲು ಕೊಡುವಂತ ಒಂದು ಆಕಳು ಅಂತ ಎಲ್ಲ
ಹೆಸರು ಬಂತು ಅಂದ್ರ ಉಳಿದ ಆಕಳಗಳೆಲ್ಲ ಬರೀ ಹಾಲು ಕೊಡ್ತಾವ. ಆದ್ರೆ ಈ ಕಾಮಧೇನು ಅದಲ್ಲ, ಇದೊಂದು ವಿಶೇಷವಾದಂತ ಯುನೀಕ್ ಕೋ which can yield anything you want. ಕಾಮಂ ಕಾಮಂ ದೂರೀಸ್. ಕಾಮದುಕ್ ಅಂದ್ರ ನೀವ್ ಏನ್ ಇಚ್ಛಾ ಮಾಡ್ತೀರಿ, ಏನ್ ಬೇಡ್ತೀರಿ ಅದನ್ನೆಲ್ಲ ಕೊಡೋದಕ್ಕ ಕಾಮದುಕ್ ಅಂತಾರೆ. ಅವಾಗ ನೀವ್ ಯಾವ ರೀತಿ ಹಂಗಾರ ಬೇಡುದು? ನೀವು ದೇವಲೋಕದ ಆಕಳ ಕಾಮಧೇನು. ಸೊ ಯಾವ ಟು ಓನ್ಲಿ ಗೋ ನಿಯರ್ ದ ಕಾಡ್. ಏನ್ ಮಾಡ್ಬೇಕಾಗಿಲ್ಲ, ನೀವು ಸ್ವಲ್ಪ ಪೂಜ್ಯತೆಯಿಂದ ಹೋಗಿ ನಮಸ್ಕಾರ ಮಾಡಿ, ತಾಯಿ ನಾವು ಇಂಥದ್ ಬೇಕಾಗೈತಿ ಅಂತ ಪ್ರಾರ್ಥನೆ ಮಾಡಿದ್ರ ಹಾಲೇನು ಕೊಡ್ತೀಯ, ಅದ್ರ ಜೊತೆಯಾಗಿ ಇನ್ನೊಂದು ವಸ್ತು ನಮಗ್ ಕೊಡು. ಕೋಕೋ ಕೋಲಾ ಡೈರೆಕ್ಟ್ ಇಟ್ ವಿಲ್ ಕಮ್. ಒಂದ್ ವೇಳೆ ಕೋಕೋ ಕೋಲಾ ಅಂದ್ರೆ ಅದು ಬರ್ತದೆ, ಪೆಪ್ಸಿ ಅಂದ್ರೆ ಅದು ಬರ್ತದೆ, ಡೈರೆಕ್ಟ್ಲಿ ಇಟ್ ವಿಲ್ ಕಮ್. ಕಾಫಿ ಡೈರೆಕ್ಟ್ಲಿ ವಿದೌಟ್ ಪೌಡರ್. ನೀವೇನಲ್ಲಿ ಕಾಸಿ ಕುದಿಸಿ ಹಾಲು ಹಾಕಿ ಮಾಡ್ಬೇಕಾಗಿಲ್ಲ, ತಯಾರಿನ ಬಂದ್ಬಿಡ್ತದೆ. ರೆಡಿಮೇಡ್ ಫುಡ್ ಅಂತ ಸಿಗ್ತಾವಲ್ಲ. ನಾಟ್ ಓನ್ಲಿ ದಿಸ್ ಡ್ರಿಂಕಬಲ್ ಥಿಂಗ್ಸ್, ಆಲ್ ಮೆಟೀರಿಯಲೈಸ್. ನೀವು ಕುಡಿಯುವಂತ ಅಷ್ಟೇ ಅಲ್ಲ, ನೀವು ಏನ್ ಇಚ್ಛಾ ಮಾಡಿದ್ರೆ ಎಲ್ಲ ಬರ್ತದ. ನೀವು ಮನುಷ್ಯನಲ್ಲಿ ಏನ್ ಧ್ಯಾನಿಸ್ತೀರಲ್ಲ ಎಲ್ಲವೂ ಆ ಒಂದು ಕಾಮಧೇನು ಕೊಡ್ತಾ ಇದೆ. ಬಟ್ ಎನಿಥಿಂಗ್ ದಟ್ ಯು ವಾಂಟ್, ಹೌಸ್ ಯು ವಾಂಟ್, ಕಾರ್ ಯು ವಾಂಟ್, ಎನಿಥಿಂಗ್ ಯು ವಾಂಟ್, ಅವೆಲ್ಲ ಬರ್ತಾವ. ಕಾರ್ ಬೇಕು, ಬಂತ. ಒಂದು ವೆಡ್ಡಿಂಗ್ ಟೈರ್ ಆಗ್ಬೇಕು, ಅದು ಬಂತ. ಕಾಮಂ ಯೋಗೀತಿ ಕಾಮಧೇನು. ಇನ್ಸಿಡೆಂಟ್ಲಿ ಕಾಮಧೇನು ಆಲ್ಸೋ ಎಮರ್ಜ್ಡ್ ಔಟ್ ಆಫ್ ಮಿಲ್ಕಿ ಓಷನ್. ಎಲ್ಲಿಂದ ಬಂತಿದು? ಇದು ಯಾವ ದೇವಾಸುರರ ಅಮೃತ ಮಥನ ಕಾಲದಲ್ಲಿ ಇದು ಕೂಡ ಒಂದು ದಿವ್ಯವಾದಂತ ರತ್ನ ಬಂದದ್ದು, ಅನರ್ಘ್ಯವಾದಂತ ರತ್ನ ಕಾಮಧೇನು ಅನ್ನುವಂಥದ್ದು ಕೂಡ ಬಂದದ. ನೋಡಿ, ಇದ್ರ ವಿಶೇಷತೆ ಏನು ಅಂದ್ರ, ಸಿಂಬಾಲ ಹೇಳ್ತದ ಬೇಡಿದ್ ಕೊಡುದು. ದ ಮೈಂಡ್ ಈಸ್, ಇದು ಲಕ್ಷಾರ್ಥ ಇರ್ಬೇಕಲ್ಲ. ಈ ಒಂದು ಹೇಳಿಕೆಯ ಒಂದು ವಿಶೇಷವಾದ ಹಿನ್ನೆಲೆ ಏನು? ಕಾಮಧೇನು ಅಂದ್ರೆ ದ ಹ್ಯೂಮನ್ ಮೈಂಡ್ and intellect are the so powerful that if you fully tap, you can create anything. All the scientific advancements and gadgets, they are all born out of what? Human intellect. ನೋಡಿ ಏನಾಗ್ತದೆ ಅಂದ್ರ, ಇದು ಮನಸ್ಸು ಅನ್ನುವಂಥದ್ದು ಕಾಮಧೇನು ಅದ. ಎಲ್ಲಾ ಪುರುಷರಲ್ಲಿರುವಂತ ಮನಸ್ಸು, ಅದು ಮನಸ್ಸು ಏನ್ ಮಾಡ್ತದ ಅಂದ್ರ ನೀವು ಬೇಡಿದ್ದು ಅದು ಕೊಡ್ತದ. ಹೇಗೆ? ಬುದ್ಧಿಯಿಂದ ಅದನ್ನು ಉಪಯೋಗ ಮಾಡಬೇಕು. ಬುದ್ಧಿಪೂರ್ವಕವಾಗಿ ಯುಕ್ತಿಯಿಂದ ಅದನ್ನ ನಾವು ವಿಶ್ಲೇಷಣೆ ಮಾಡಿ ಭೌತಿಕ ವಿಷಯಗಳಲ್ಲಿ ನೋಡಿದಾಗ ಅವ್ಯಕ್ತವಾದಂತ ಕೆಲವು ರಹಸ್ಯಗಳು ಬಿಡುಗಡೆ ಆಗ್ತಾವು. ಇನ್ನು ಆಂತರಿಕವಾಗಿ ನೋಡಿದ್ರೆ ನಮ್ಮ ಗುರಿ ಏನು? ಬ್ರಹ್ಮ ಸ್ವರೂಪ ದರ್ಶನ ಆಗ್ತದ. ಅದು ಕಾಮಧೇನು. ಅದು ಹೊರಗೆ ನೋಡಿದ್ರೆ ಎಲ್ಲಾ ವಿಷಯ ವಸ್ತುಗಳ ಒಂದು ಪ್ರಾಪ್ತಿಯಲ್ಲಿ ಅದು ಸಹಾಯದ. ಕೊನೆಯ ಮನುಷ್ಯನ ಅದು ಅದಕ್ಕೂ ಕಾರಣದ. ಲೌಕಿಕವಾದಂತಹ ವಿಷಯ ವಸ್ತುಗಳನ್ನು ಗಳಿಸುವಲ್ಲಿ ಕೂಡ ಮನಸ್ಸ ಬೇಕು. ಅದಕ್ಕೆ ಅದು ಕಾಮಧೇನು ಅನಿಸ್ಕೊತದ. ಅದಕ್ಕೆ ಬುದ್ಧಿ, ಹ್ಯೂಮನ್ ಇಂಟೆಲೆಕ್ಟ್. ಇಂಟರ್ನೆಟ್ ಈಸ್ ಬಾರ್ನ್ ಔಟ್ ಆಫ್ ವಾಟ್? ಈ ಇಂಟರ್ನೆಟ್ ಬಂದದಲ್ಲ ಈಗ, ಎಲ್ಲಿಂದ ಬಂತದು? ಬುದ್ಧಿಯಿಂದ ಬಂದದ. ಬುದ್ಧಿ ಚಾತುರ್ಯದಿಂದ, ಬುದ್ಧಿಯ ಜಾಣ್ಮೆಯಿಂದ ಕಾಮಧೇನು ಬಂದದ. ಅದು ಕಾಮಧೇನು ಅನಿಸ್ಕೊಂತು. ಯಾಕೆ ಈ ಇಂಟರ್ನೆಟ್ ಸಾಮಾನ್ಯ ಅಲ್ಲ, ಇಡೀ ವರ್ಲ್ಡ್ ವೈಡ್ ಅದ. ಇಲ್ಲೇ ಕುಂತ್ಕೊಂಡು ಎಲ್ಲಾ ಕೇಳ್ಬಹುದು. ಟಿವಿ ಏನ್ ಬೇಕಾದ ನಾವು ಇಲ್ಲಿಂದ ಮಾತಾಡ್ಬಹುದು. If a human being decide to tap on his mind, ಈ ಮನಸ್ಸನ್ನು ಒಂದ್ ಸ್ವಲ್ಪ ಟ್ಯಾಪ್ ಮಾಡಿಬಿಟ್ರೆ ಇಂಟೆಲೆಕ್ಟ್ ಕಾಂಪ್ಲೆಕ್ಸ್, he can achieve anything. ಏನಾದ್ರೂ ಕೂಡ ನಾವು ಇದರಿಂದ ಪಡಿಬಹುದು ಜೀವನದಲ್ಲಿ. ಆಲ್ 14 ಲೋಕಾಸ್ he can accomplish. ಈಗ 14 ಗೋಗಳನ್ನ ಅದನ್ನ ನೋಡಾಕತ್ತಾರಂತ, ಕಂಡಿಡಿಯಾಕತ್ತಾರಂತ. Why he can attain moksha also? ಅದರಿಂದ ಮೋಕ್ಷ ಕೂಡ ಸಿಗ್ತಾ ಇದೆ. The mind ಕಾಮಧೇನು ಮೋಕ್ಷಂ also it will milk. ಈ ಹಾಲು ಕುಡಿದ್ರ ಜೊತೆಗೆ ನಮಗೆ ಮೋಕ್ಷವನ್ನು ಕೊಡ್ತದಿಲ್ಲ. ಅದು ಮನಸ್ಸಂದ್ರ ಕಾಮಧೇನು ಇದ್ದಂಗ. ಅದು ಕಾಮದುಕ್ ಅಂತಾರ ಅದಕ್ಕೆ. ಅದಕ್ಕೆ ಆ ಮನುಷ್ಯಗೂ ಕೂಡ ಪರಮಾತ್ಮ ಏನ್ ಹೇಳಿದಾರೆ, ಕಾಮಧೇನು. ಆ ಮನುಷ್ಯನಿಂದ ಇಷ್ಟೆಲ್ಲಾ ಸೈಂಟಿಫಿಕ್ ಏನ್ ಇನ್ವೆನ್ಷನ್ ಆಗ್ಯಾವಲ್ಲ, ಇಷ್ಟೊಂದು ಯಾವ ವಿಜ್ಞಾನದ ಪ್ರಗತಿಗಳು, ಇಷ್ಟೆಲ್ಲಾ ಆಧುನಿಕ ತಂತ್ರಜ್ಞಾನ, ಇಂಟರ್ನೆಟ್, ಟಿವಿ,
ಕಾರು ಎಲ್ಲ ಏನೆಲ್ಲ ಬಂದಾವ ಮನುಷ್ಯನ ಬುದ್ಧಿ ಒಳಗದ ಬರ್ತದ ಮೊದಲ. ಅಲ್ಲಿ ಆ ರೂಪ ತಾಳಿ ಹೊರಗೆ ಬಂದಾಗ ಅದಕ್ಕೊಂದು ಆಕಾರ ಬರ್ತದ. ಅವ್ಯಕ್ತವಾಗಿರುವಂತ ಬುದ್ಧಿಶಕ್ತಿನೇ ಹೊರಗೆ ಬಂದು ಆ ಒಂದು ಕಲ್ಪನೆಯಲ್ಲಿ ಅದು ತಯಾರಾಗ್ತದ. ಅವಾಗ ಅವಶ್ಯಕತೆ ಇದ್ದಾಗ ಅದು ಹೊರಗೆ ಬಂದು ಆ ರೂಪ ತಾಳಿ ನಮಗೆ ಕೊಡ್ತದ. ಇರ್ಲಿ, ನೆಕ್ಸ್ಟ್ ಬರೋದು ಬಹಳ ಇಂಪಾರ್ಟೆಂಟ್. ಇದೇನು ಅಷ್ಟು ಮಾತ್ರ ಅಲ್ಲ, ಇನ್ನು ಬರುವಂತದ್ದು ಏನದ ಬಹಳ ಮಹತ್ವದ್ದು. ಯಾವ್ದದು? ಪ್ರಜನಶ್ಚ ಪ್ರಜನಃ ಚ ಅಸ್ಮಿ ಕಂದರ್ಪಃ. ಪ್ರಜನಃ ಚ ಅಸ್ಮಿ ಅರ್ಥ. ಇದರ ಅರ್ಥ ಏನು? ಪ್ರಜನಃ ಅಂದ್ರೆ ಯಾವ ಸಂತಾನೋತ್ಪತ್ತಿ, ಸಂತಾನೋತ್ಪತ್ತಿಯಲ್ಲಿ ಕಾರಣವಾದಂತ ಯಾರು ಕಾರಣದ? ಕಂದರ್ಪಃ ಕಾಮದೇವ. ಕಾಮದೇವ ಕಾರಣದನ. ಸಂತಾನೋತ್ಪತ್ತಿಯ ಮೂಲ ಯಾರು? ಕಾಮ. ಕಾಮ ಸಾಮಾನ್ಯ ಅಲ್ಲ, ಇಡೀ ಜಗತ್ತು ಹುಟ್ಟಿದ್ದ ಒಂದಿಂದು ಸೃಷ್ಟಿ. ಇಡೀ ಎಷ್ಟು 14 ಲೋಕಗಳು ಹುಟ್ಟಿದ್ದು ಕಾಮನಿಂದಲೇ. ಅಂತ ಒಂದು ಅದ್ಭುತ ಶಕ್ತಿ ಕಾಮನಲ್ಲಿದೆ. ಅಂದ್ರೆ ಅದನ್ನೊಂದು ಸ್ವಲ್ಪ ಸೂಕ್ಷ್ಮ ನಾವು ವಿಚಾರ ಮಾಡೋಣ. ಕಂದರ್ಪ ಮೀನ್ಸ್ ಡಿಸೈರ್. ಡಿಸೈರ್ ಅಂದ್ರೆ ಏನು? ಏನಾದ್ರೂ ಪಡೆಯಲೇಬೇಕಾ ಅನ್ನುವಂತ, ಪಡೆದೇ ತೀರ್ಬೇಕನ್ನುವಂತ ಉತ್ಕಟವಾದ ಇಚ್ಛೆಗೆ ಡಿಸೈರ್. ಆಕಾಂಕ್ಷೆ, ಅಪೇಕ್ಷೆ, ಅಭಿಲಾಷೆ ಯಾವುದರಿಂದ ಕರಿ. ಆದ್ರೆ ಡಿಸೈರ್ ಅಂದ್ರೆ ಒಂದು ಇಚ್ಛೆ, ಆಸೆ, ಆಕಾಂಕ್ಷೆ, ಅಪೇಕ್ಷೆ, ಅಭಿಲಾಷೆ. ಹಾಗಾದ್ರೆ ಮನ್ಮಥ ಇಸ್ ಕಾಲ್ಡ್ ಕಂದರ್ಪ. ಆ ಒಂದು ಆಶೆಗಳ ರಾಜ ಯಾರು? ಆಶೆ ಆಮಿಷಗಳ ಉತ್ಕಟವಾದಂತ ಇಚ್ಛೆಗಳು ಉತ್ಪನ್ನ ಆಗ್ತಾವ, ಅಭಿಲಾಷೆಗಳು, ಅವುಗಳ ಎಲ್ಲವುಗಳ ರಾಜ ಯಾರು ಅಂತ ಕೇಳಿದ್ರೆ ಮನ್ಮಥ, ಕಾಮದೇವ. ಮನ್ಮಥ ದ ಡೈಟಿ ಆಫ್ ಡಿಸೈರ್. ಆ ಆಶೆಗಳ ಸಕಲ ಅಭಿಲಾಷೆಗಳ ರಾಜವ. ಅವ್ರ ಪ್ಯಾಷನ್ ಅನ್ನು ಅಂತಾರ. ಅದು ಪ್ಯಾಷನ್ ಅಂದ್ರೆ ಸ್ವಲ್ಪ ವಿಕಾರ. ಆಶೆನ ಏನ್ ಮಾಡ್ತದ, ಸ್ವಲ್ಪ ಪ್ರಯೋಗಾತ್ಮಕವಾಗಿ ಹೊರಗೆ ಬಂತು ಅಂದ್ರ ಅದು ಭಾವೋದ್ರೇಕದಿಂದ, ಮನೋವಿಕಾರದಿಂದ ಹೊರಗೆ ತೀವ್ರತೆ ಅದಕ್ಕೆ ಹೆಚ್ಚಾಗ್ತದೆ. ಅದಕ್ಕೆ ಮನೋವಿಕಾರ ಅಂತ, ಪ್ಯಾಷನ್ ಅಂತಾರೆ. Desire is seen as a greatest creator of things. ಎಲ್ಲಾ ನಿರ್ಮಾಣಕ್ಕೆ, ಸೃಷ್ಟಿಗೆ ಮೂಲ ಕಾರಣ ಯಾವುದು? Desire. So desire is the greatest producer of things. Why do you build a house? ಅಂದ್ರೆ ನಾವು ಮನೆ ಕಟ್ಟಬೇಕಾಗಿತ್ತು ಅಂತಂದ್ರೆ ಏನ್ ಮಾಡ್ತೀವಿ? Before house comes, a multi-lakh of hours, 50 lakhs house comes into being. ಪ್ರೊಜೆಕ್ಟ್ ತಯಾರಾಗ್ತದೆ ಮನುಷ್ಯರೊಳಗೆ. ಮೊದಲ ಅದ್ರ ಸ್ಕೆಚ್ ಆಗ್ತದ. ಅದು ಒಂದು ಸ್ಕೆಚ್ ಮಾಡಿ ಪೂರ್ವದಲ್ಲಿ ಅದನ್ನೆಲ್ಲ ಇಂಜಿನಿಯರ್ ಕಡೆಯಿಂದ ಅದನ್ನೆಲ್ಲ ಹಾಕಿಸ್ಕೊಂಡು ಎಲ್ಲಿ ಬಾತ್ರೂಮ್, ಎಲ್ಲಿ ಅಡಿಗೆ ಮನೆ, ಪ್ರತಿಯೊಂದನ್ನು ನಾವು ಅದ್ರ ಸ್ಕೆಚ್ ಹಾಕಿ ತಗೊಂಡ್ ಬಂದು ಆ ಪ್ರಕಾರ ಮಾಡ್ತೀವಿ. ಅಂದ್ರೆ ಇದು ಯಾವುದು? ಕಾಮ. ಮೊದಲು ಮನುಷ್ಯರಲ್ಲಿ ಉದಯ ಆಗ್ತದ ಅದು. ಹಾಗೆಯೇ ಅದು ಮೊದಲ ಕ್ರಿಯೇಷನ್ಕ್ಕಿಂತ ಮೊದಲ, ಸೃಷ್ಟಿಕ್ಕಿಂತ ಪೂರ್ವದಲ್ಲಿ ಆ ಒಂದು ಆಶೆಯಲ್ಲಿ ಅಂತಃಕರಣದಲ್ಲಿ ಮೂಡ್ತದ. ಅಕಾರ್ಡಿಂಗ್ ಟು ವೇದಾಂತ, ಹೌದು ಇಲ್ಲಿ ಆಯ್ತದು. ವೇದಾಂತ ಪ್ರಕಾರ ಗುರುಗಳು ಅಷ್ಟೇ ಬಿಡುದಿಲ್ಲ ಅದನ್ನ. ಐ ವಾಂಟೆಡ್ ಬಿಕಾಸ್ ಆಫ್ ಇಟ್ಸ್ ಕರ್ಮ. ನಾನು ಕರ್ಮವನ್ನು ಮಾಡಿದಾಗ ಬರ್ತದಿಲ್ಲ ಅದು. ಮನಿ, ಹೊಲ ಎಲ್ಲ ಗಳಿಕೆ ಉಳಿಕೆ, ಅದರಿಂದ ನಾನು ಕರ್ತ ಆಗ್ಬೇಕಾಗ್ತದೆ. ಕರ್ತ ಅಂದ್ರೆ ಭೋಕ್ತ ಆಗ್ಬೇಕಾಗ್ತದ. ಕರ್ತೃತ್ವ ಭೋಕ್ತೃತ್ವ ಇದು ಜೀವನದಲ್ಲಿರುವಂತ ಗುಣ. ಕರ್ತೃತ್ವ ಭೋಕ್ತೃತ್ವ ಗುಣ ವಿಶೇಷದಲ್ಲಿ ಅಥವಾ ಆ ಅಹಮತಿಯಲ್ಲಿ ಜೀವ ಉದಯ ಆಗಿದ್ದಾನೆ. ಆದ್ದರಿಂದ ಹಿಂದಿನ ಕರ್ಮಗಳ ಅನುಸಾರವಾಗಿ ಈ ಜನ್ಮ ಬಂದದ. ಅಂದ್ರೆ ಇಲ್ಲಿ ಕಾಮನ ಉದಯ ಎಲ್ಲಿ ಆಗೈತಿ? ಅಂತಃಕರಣದಲ್ಲಿ ಆಗೈತಲ್ಲ. ಈ ಜನ್ಮ ಎದರಿಂದ ಬಂದೈತಿ ಅಂದ್ರ ಹಿಂದೆ ಮಾಡಿದ ಕರ್ಮದಿಂದಲೇ ಉದಿಸಿ ಬಂದೇನೋ ಜೀವ. ಹೌದಲ್ಲ? ಇನ್ನೇನದಲ್ಲ, ಮುಂದಿನ ಜನ್ಮ ಈ ಕರ್ಮದಿಂದ ಮುಂದಿನ ಜನ್ಮ ನಿರ್ಧಾರ ಆಗ್ತದೆ. ಅದಕ್ಕೆ ಭಗವಂತ ಪಹಲೆ ಪ್ರಾರಂಭ ರೇಖ್ಯಾ ವಾಲ್ಮೀಶ್ವರಿ ಅಲ್ಲಿ ಬಿಲ್ಡಿಂಗ್ ಕಟ್ಬೇಕಾದ್ರೆ ಸ್ಕೆಚ್ ಬೇಕಲ್ಲ. ಪ್ರಾರಂಭದಲ್ಲಿ ಅವನು ಈಗಾಗಲೇ ಪಡ್ಕೊಂಡ್ ಬಂದಾನ ಯಾವ ಜನ್ಮ, ಯಾವ ಯೋನಿಗೆ ಹೋಗ್ಬೇಕು, ಅವನಲ್ಲಿ ಎಷ್ಟು ವಿದ್ಯಾ, ಎಷ್ಟು ಆಸ್ತಿ, ಎಷ್ಟು ಸಂಪತ್ತ, ಎಷ್ಟು ಆಯುಷ್ಯ,
ಇವೆಲ್ಲವೂ ಪೂರ್ವದಲ್ಲಿ ನಿರ್ಧಾರ ಆದ್ರಿಂದ ಅವನು ಹುಟ್ಟು ಇಲ್ಲಿ ತಯಾರಾಗ್ತದ. ಇಂಥ ತಾಯಿಯ ಗರ್ಭದಲ್ಲಿ ಏನು ಹೆಣ್ಣಾಗಬೇಕು ಗಂಡಾಗಬೇಕು, ಶ್ರೀಮಂತರ ಮನಿನೋ ಯೋಗಿ ಕುಲನೋ ಏನು ನೀಚ್ ಕುಲನೋ, ಪ್ರತಿಯೊಂದು ಪೂರ್ವದಲ್ಲಿ ನಿರ್ಧಾರ ಇರ್ತದ. ಕರ್ಮಾನುಸಾರವಾಗಿ ಜೀವನ ಒಂದು ಉದಯ ಆಗ್ತದ. ಹಾಗೆ ಇದು ಲೌಕಿಕದಲ್ಲಿ ಆ ಕಾಮ ಅಲ್ಲಿ ಉಪಯೋಗ ಆಗ್ತದ, ಆಧ್ಯಾತ್ಮದಲ್ಲಿ ಅದೇ ಕಾಮ ಸೃಷ್ಟಿ ಕಾರಣ ಆಗ್ತದ ಅಂತ ಹೇಳ್ತಾನೆ ಪರಮಾತ್ಮ. ವೇದಾಂತಕ್ಕೆ ಹೋಲಿಸಿ ದ್ರಾಷ್ಟಾಂತಕ್ಕೆ ಬರ್ತಾನೆ. ಬರೇ ದೃಷ್ಟಾಂತ ಅಲ್ಲ, ತಕ್ಷಣವೇ ದ್ರಾಷ್ಟಾಂತವನ್ನ ಪರಮಾತ್ಮ ಹೇಳ್ತಾನೆ, ಗುರುಗಳು ಹೇಳ್ತಾರೆ. Karma because of the karma I have asked for the world, therefore the greatest creator, and that is why we necessarily the mother of all creativity. ಇದು ಜಗತ್ತಿನಲ್ಲಿ ಪರಮಾತ್ಮ ಅಂದ್ರ ಕರ್ತೃ ಸೃಷ್ಟಿಕರ್ತ, ಅವನಂತ ಸೃಷ್ಟಿಕರ್ತ ಅಂತ ಜ್ಞಾನ ಈ ಯಾರು ಇಲ್ಲ ಅಂತ. ಅವನು ಬಿಟ್ರೆ ಅವಾದಾನ ಮತ್ತೊಬ್ಬ ಯಾರು ಇಲ್ಲ ಅಂತ ಒಂದು ಸೃಷ್ಟಿ ಕಲಾ ಕೌಶಲ್ಯ ಆ ಒಂದು ಕರ್ತಾರ ಕಮಟ ಅದನೇವ. ಅವನು ಇಡೀ ಸೃಷ್ಟಿಯನ್ನು ಯಾವ ರೀತಿ ಮಾಡಬೇಕು, ಜೀವಿಗಳಿಗೆ ಎಲ್ಲೆಲ್ಲಿ ಏನ ಒದಗಿಸಿಕೊಡ್ಬೇಕು, ಇದ ಸೃಷ್ಟಿ ಹಿಂಗಿರಬೇಕು, ಇವರಿಗೆ ಕಣ್ಣ ಮೂಗ ಕಾಲ ಹಿಂಗೆಲ್ಲ ತಯಾರು ಮಾಡ್ಬೇಕು ಅನ್ನೋದು ಈ ಒಂದು ಕಲ್ಪದ ಒಂದು ಸೃಷ್ಟಿ. ಮತ್ ಮುಂದಿನ ಕಲ್ಪದಲ್ಲಿ ಮತ್ತೆ ಬೇರೆ ರೂಪ ಮನುಷ್ಯ ತಾಳಬಹುದು, ಆದ್ರ ಮುಂದಿನ ಬೇರೆ ಇರಬಹುದು. ಆದ್ರೆ ಈ ಒಂದು ಯುಗದಲ್ಲಿ ಕಲ್ಪದಲ್ಲಿ ಬರ್ತಕ್ಕಂತ ಸೃಷ್ಟಿ ಆ ಬ್ರಹ್ಮನ ಸೃಷ್ಟಿ ಈ ಪ್ರಕಾರ ಅವನು ಸಂಕಲ್ಪ ಮಾಡ್ಯಾನೆ. ಅವನು ಸಂಕಲ್ಪ ಮಾಡದಿಂದ ಇವೆಲ್ಲ ತಯಾರಾಗ್ತದೆ. ಜಗತ್ತಿನಲ್ಲಿ ವ್ಯವಹಾರಗಳೆಲ್ಲ ನಡೀತಾ ಇವೆ. ಒಮ್ಮೆ ಸಂಕಲ್ಪ ಮಾಡ್ಯಾನವ. ನಾವು ಹಗಲೆಲ್ಲ ಸಂಕಲ್ಪ ಮಾಡಿ ಹಗಲೆಲ್ಲ ನಾವು ಯೋಚನೆಗಳನ್ನ ಮಾಡ್ತೀವಲ್ಲ, ಅವನ್ ಸಂಕಲ್ಪ ಹಂಗಲ್ಲ. ಒಮ್ಮೆ ಅವ ಏಕಾಕಿ ನರಮತೆ, ಅವೇನ್ ಮಾಡ್ತಾನ, ಒಮ್ಮೆ ಸಂಕಲ್ಪ ಮಾಡ್ತಾನ, ಸಾಕ್ಷತ ಕಲಾಸ್ ಮುಗೀತು. ಹಿಂಗ ಆಗ್ಬೇಕು. ಅದೇ ಪ್ರಕಾರ ಎಲ್ಲ ಸೃಷ್ಟಿ ತಯಾರಿ. ಸೃಷ್ಟಿಯಂತೆ ಸೃಷ್ಟಿ ಯುಗಪತ್ ಸೃಷ್ಟಿ ನಾವೊಂದು ತಯಾರು ಮಾಡ್ಬೇಕಾದ್ರೆ ಅಯ್ಯೋ ರಾಮ. ಆದ್ರೆ ಅವನ್ ಹಂಗಲ್ಲ, ಅವ ಅನುಗುಣದಲ್ಲಿ ತಯಾರ. ವಿಶ್ವಾಮಿತ್ರ ಕೃತ್ರಿಮ ಸೃಷ್ಟಿ ಮಾಡಿದಲ್ಲ 3 ಲೋಕಗಳನ್ನ, ಹಂಗ ಸಿದ್ಧಿಯಿಂದ ಅಂತ ಸಿದ್ಧಿ ಒಂದಲ್ಲ ಭಗವಂತಿವ. ಹಾಗೆ ಇದು ಏನು ಮದರ್ ಆಫ್ ಆಕ್ಟಿವಿಟಿ. ಹಂಗಾರೆ ನಮಗೆ ಏನು ಇದು ಈ ಒಂದು ಕಂಡು ಹಿಡಿಯಲಿಕ್ಕೆ, ಈ ಸೃಷ್ಟಿ ಆಗ್ಲಿಕ್ಕೆ ಮೂಲ ಯಾವುದು? ನೆಸೆಸಿಟಿ ಯಾವುದು? ನೆಸೆಸಿಟಿ ಇಸ್ ದ ಮದರ್ ಆಫ್ ಇನ್ವೆನ್ಷನ್, ಕ್ರಿಯೇಷನ್. ಈ ಅವಶ್ಯಕತೆಯೇ ಸೃಷ್ಟಿಯ ಮೂಲಕ. ಏನೋ ಒಂದು ಅವಶ್ಯಕತೆ ಇದೆ ನಮ್ಗೆ, ಅದು ಆ ಅವಶ್ಯಕತೆ ನಮ್ಗೆ ಹುಡ್ಕಾಕ್ ಹಸ್ತದ. ಅದನ್ನ ಹೇಳ್ತಾರ ಒಂದು ಗುರುಗಳು ಯಾವ ರೀತಿ ಅನ್ನೋ. ನೆಸೆಸಿಟಿ ಇಸ್ ಮದರ್ ಆಫ್ ಕ್ರಿಯೇಟಿವಿಟಿ. ನೆಸೆಸಿಟಿ ಎಕ್ಸ್ಪ್ರೆಸ್ ಇನ್ ದ ಫಾರ್ಮ್ ಆಫ್ ಡಿಸೈರ್. ಅದೇ ಒಂದು ಆ ಡಿಸೈರ್ ಫಾರ್ಮ್ ತಾಳ್ತದ, ಆಕಾಂಕ್ಷೆಯ ಒಂದು ರೂಪ ತಾಳ್ತದ. and that is not sufficient. ಅದಷ್ಟೇ ಅಲ್ಲ, ಎ ಬಾರ್ ಸಿ ವಾಸ್ ಕ್ರಿಯೇಟೆಡ್. ಇದು ಈಗಿನ ಮನುಷ್ಯ ಏನ್ ಮಾಡ್ತಾನ, ಆ ಆಶೆ ಏನ್ ಮಾಡ್ತೈತಿ, ಈಗ ಏನ್ ತಿಳ್ಕೊಡ್ರಿ ಉದಾಹರಣೆ ಕೊಡ್ತಾರ. ಬಾಳ ಬ್ಯಾಸಿಗದ. ಇಟ್ ಇಸ್ ವೆರಿ ಹಾಟ್. ಹ್ಯೂಮನ್ ಮೈಂಡ್ ವಾಂಟೆಡ್ ಸಮಥಿಂಗ್ and therefore fan was created. ಅಲ್ಲ ಅದ್ರಲ್ಲಿ ಬಚಾವ್ ಆಗ್ಬೇಕಲ್ಲ. ಎಷ್ಟು ಜನ ಸಾಯ್ತಾರೆ ಬ್ಯಾಸಿಗೆ ಒಳಗ. 52 ಡಿಗ್ರಿ ಹೋಗ್ತದ ರಾಜಸ್ಥಾನದಾಗ. ಆ ಕಡೆ ಕೆಲವು ದೇಶದೊಳಗ 53, 54 ಹೋಗ್ತದ. ಅರ್ಥಾತ್ ಜೀವಿಗಳು ಅಲ್ಲೇ ಉಳಿಯಾಕ ಬಹಳ ತ್ರಾಸ ಆಗ್ತದ. ಅಂತ ವಯಸ್ಸಿನವರೆಲ್ಲ ಹೋಗ್ಬಿಡ್ತಾರ. ಹಾರ್ಟ್ ಅಟ್ಯಾಕ್ ಆಗ್ತಾವ, ಏರ್ ಬೇರ್ ಆಗ್ತದ ಹೃದಯದಲ್ಲಿ. ಅದನ್ನ ಬಚಾವ್ ಆಗ್ಬೇಕಲ್ಲ. ಮತ್ತ ಅದು ಅವಶ್ಯಕತೆ ಬಂತು, ಏನಾದ್ರೂ ಹುಡುಕ್ಬೇಕು. ಹಂಗಾರೆ ಫ್ಯಾನ್ ಕಂಡಿಡದ, ಈ ಕ್ರಿಯೇಟೆಡ್ ಫ್ಯಾನ್. ಅಷ್ಟಕ್ಕೆ ಬಿಡಲಿಲ್ಲ. ಫ್ಯಾನ್ ಅಂದ್ಕೂಲಿ ಮೈ ಕೈ ನೋವು ಹಾಕತ್ತು. 24 hours ಅದನ್ನ ಹಂಚಿಬಿಟ್ರೆ ಮೈ ಒಳಗಿಂದ ಎಲ್ಲ ಬೆವರ ಆರಿ ಮೈ ನೋವಾಯ್ತು. ಅದಕ್ಕೆ ಫ್ಯಾನ್ ಬಹಳ ಆರೋಗ್ಯಕ್ಕೆ ಹಾನಿಕರ ಅದ. ಅಂದ ಎ ಬಾರ್ ಸಿ ವಾಸ್ ಕ್ರಿಯೇಟೆಡ್. ಅದೇನ್ ಮಾಡಿದ? ಎ ಬಾರ್ ಸಿ ಅಂದ್ರೆ ಏನ್ರಿ? ಏರ್ ಕಂಡೀಷನ್. ಅದನ್ನ ಕಂಡಿಡಿದ್ರು. ಇದು ಹೊರಗ್ ಕಾವಿದ್ರೆ ಒಳಗ ತಂಪ, ಹೊರಗ್ ತಂಪಿದ್ರೆ ಒಳಗ್ ಕಾವು. ಈಗ ಒಂದು ಏರ್ ಕಂಡೀಷನ್ ಅನ್ನುವಂಥದ್ದು ಕಂಡಿಡಿದ. ಅಂದ್ರೆ ಫ್ಯಾನ್ ಹೋಯ್ತು, ಏರ್ ಕಂಡೀಷನ್ ಬಂತು. ಎಸಿ ರೂಮ್ಸ್ ಎಲ್ಲ ಎಲ್ಲೇ ಲಾಜಿಂಗ್ ಒಳಗೆ ಹೋದ್ರೆ ಯಾವ ಬೇಕ್ರಿ ರೂಮ್ ನಿಮ್ಗೆ? ಎಸಿ ರೂಮ್ಸಾ? ಅವು 200 ರೂಪಾಯಿ ಹೆಚ್ಚಾಗ್ತಾವ ನೋಡ್ರಿ. ಎಷ್ಟು ಆರಾಮ ತಂಪಿರ್ತದೆ. ಹೊರಗೆ 50 ಡಿಗ್ರಿ ಇದ್ರ ಒಳಗೆ ಏನು ಇಲ್ಲ.
35 ಇರ್ತಾವ. 30, 25 ತಂಪರ ಸುತ್ತಾದ್ ಕಂಡು ಹಿಡ್ದ ನೋಡ್ರಿ. ಮುಂದೆ ಯಾಕೆ ಅವಶ್ಯಕತೆ ಬಂತು? ಆ ಆಶೆಗೆ ಅವಶ್ಯಕತೆ ತಾಯಿ ಇದ್ದಂಗದು. ದೆನ್ ದ ಪವರ್ ಗೋಸ್ ಅವೇ, ಹೋಗ್ಲಿ ಬಿಡ್ರಿ. ಆ ಎಸಿ ನಡಿಬೇಕಾದ್ರೆ ಕರೆಂಟ್ ಬೇಕಲ್ಲ, ಕರೆಂಟ್ ಹೋಯ್ತ್ರಪ್ಪ. ಮುಂದ ಏನ್ ಮಾಡೋದು? ಈಗೇನು ಇನ್ನೇನ್ರಿ ಇದು ಕಂಡಿಡಿಯೋದು? ಜನರೇಟರ್ ಬಂತ್ರಿ, ಅದನ್ನ ಚಾಲು ಮಾಡಿಬಿಟ್ರಿ. ಏಕದಮ್ ಮೈಕ್ ಚಾಲು, ಕರೆಂಟ್ ಚಾಲು, ಆಗ ಬಲ್ಬ್ ತಯಾರು. ಅದು ಕಂಡಿಡಿದ್ರು. ಹಿಂಗ ಅವಶ್ಯಕತೆಗಳು ಏನ್ ಮಾಡ್ತಾವಂದ್ರ ನಮ್ಮ ಸಂಶೋಧನೆಗಳಿಗೆ ಮೂಲ ಕಾರಣ ಆಗ್ತಾವ. ಅದಕ್ಕೆ ಮೂಲ ಯಾವ್ದು? ಆಸೆ. ಸೊ ಇಟ್ ಇಸ್ ಅ ಡಿಸೈರ್ ಆಯ್ತಂತ ತಿಳ್ಕೊಂಡು ಇವೆಲ್ಲ ಬಂದು ಹೀಗೆ ಎಲ್ಲ ಒಂದು ಸೃಷ್ಟಿ ಹಿಂದಿರ್ತಕ್ಕಂತ ಆಶೆಗಳೇನದಾವಲ್ಲ, ಇದಕ್ಕೆ ಮೂಲ ಕಾರಣ ಅದಾವ ತಾಯಿ ಬೀರ್. ನಂತರ ಅನೇಕ ರೀತಿಯ ಮನೋ ಉದ್ದೇಶಗಳಾದವು, ಹಾಗೂ ಭಾವೋದ್ರೇಕದಿಂದ, ಮನೋವಿಕಾರದಿಂದ ಏನೇನು ಕೂಡ ಅದರಿಂದ ಬ್ಯಾಡ್ ಎಫೆಕ್ಟ್ ಕೂಡ ಆಗಿದಾವೆ. ಆಸೆಯಿಂದ ಎಲ್ಲ ಅದಕ್ಕ ಪ್ರಾಸ್ ಅಂಡ್ ಕಾನ್ಸ್ ಅಂತಾರೆ. ಅದರ ಒಂದು ಹಾನಿನೂ ಆಗ್ಯದ, ಒಳ್ಳೇದು ಆಗ್ಯದ, ಪರಿಣಾಮಗಳು ಬೇರೆ ಬೇರೆ ಅದಾವ. ಸೊ passion which is the cause of everything, including the desire for children, so the production of the children is also born out of the desire. So ಕಂದರ್ಪ ಈ ಎಲ್ಲ ಸಂತಾನೋತ್ಪತ್ತಿಗೆ ಮೂಲ ಕಾರಣ ನೋಡಿ. ಆಶೆ ಇದು ಇರ್ಲಿಲ್ಲ ಅಂದ್ರೆ ನಮ್ಮ ಸಂತಾನೋತ್ಪತ್ತಿನ ಆಗ್ತಿರ್ಲಿಲ್ಲ, ಜಗದ ಉತ್ಪತ್ತಿ ಶೂನ್ಯ ಆಗ್ತಿತ್ತು. ಅದಕ್ಕೆ ಪರಮಾತ್ಮ ಆ ಒಂದು ಆಶೆಯನ್ನ ಮನುಷ್ಯನಲ್ಲಿ ಹುಟ್ಟಿಸಿದ. ಅಂದ್ರೆ ಅದ್ರ ಅರ್ಥ ಏನು? ಆಸೆ ಅಂದ್ರೆ ಕಾಮ. ಕಾಮ ಅಂದ್ರೆ ಏನು? ಸ್ವಲ್ಪ ಸೂಕ್ಷ್ಮದ ವಿಚಾರ ನೋಡು. ಅಪ್ಪವ್ರು ಹೇಳ್ತಾರ ಮುಂದ, ಪೂರ್ತಿ ಹೇಳಿಲ್ಲ. ಕಾಮ ಅಂದ್ರೆ ಏನು? ಇಚ್ಛಾ. ಅದ್ ಎಲ್ಲಿ ಹುಟ್ಟೈತ್ರಿ? ಯಾಕೆ ಹುಟ್ಟೈತಿ ಅಂದ್ರ ಕಾಮನ ಸ್ಥಾನ ಎಲ್ಲಿ ಹುಟ್ಟೈತಿ ಅಂದ್ರ ಅಂತಃಕರಣದಲ್ಲಿ, ಮನುಷ್ಯನಲ್ಲಿ ಹುಟ್ಟ್ಯದ. ಅದ್ರ ಸ್ಥಾನ ಮಾತ್ರ ಅಂತಃಕರಣ. ಆದ್ರೆ ಬೇಡಿಕೆ ಏನದ ಮನುಷ್ಯಂದು? ಆ ಕಾಮಂದು, ಆ ಕಾಮನ ಬೇಡಿಕೆ ಏನೈತಂದ್ರ ನಾನು ಪೂರ್ಣ ಸುಖದಿಂದ ಶಾಶ್ವತವಾದ ಆನಂದದಿಂದ ಇರಬೇಕು ಅನ್ನೋದದ. ಎಳ್ಳಷ್ಟು ದುಃಖ ಬೇಡವಾ, ಸದಾ ಆನಂದದಿಂದ ಇರಬೇಕು, ಸುಖದಿಂದ ಇರಬೇಕು ಅನ್ನೋದ ಬೇಡಿಕೆ ಅದ. ಎಲ್ಲಾ ಜೀವಗಳ ಬೇಡಿಕೆ ಸುಖಾನಂದ ಅದ. ಸುಖ ಬಿಟ್ಟು ಮತ್ತೇನ್ರದೇನೋ? ದುಃಖ ಅಂಕ ಯಾರು ಬೇಡ್ಕೊಳಕ್ ಹೋಗುದಿಲ್ಲ, ಮರ್ರೇ ಬೇಡ ಅಂತಾರೆ. ಹಂಗಾರ ನಮ್ಮ ಗುರಿ ಸ್ವಲ್ಪ ಸುಖ ಬೇಕೇನು? ಪೂರ್ಣ ಬೇಕ್ರಿ. ಪೂರ್ಣ ಸುಖ ಅಂದ್ರೆ ಇದ್ರ ಅರ್ಥ ಏನು? ನಮ್ಮ ಸ್ವರೂಪ ಪೂರ್ಣ ಅದ, ನಮ್ಮ ಸ್ವರೂಪ ಸುಖರೂಪ ಅದ. ಆದ್ರಿಂದ ಸುಖ ಬೇಡ್ತಾ ಇದ್ದೀವಿ. ಆದರೆ ಇದು ಯಾಕೆ ಉದಯ ಆಗೈತೆ ಹಂಗಾರ ಕಾಮ? ಇದು ಉದ್ದೇಶ. ಇದು ಹುಟ್ಟಿದ ಉದ್ದೇಶ ಏನಂದ್ರ ಬಾಹ್ಯ ವಿಷಯಗಳಿಂದ ಸುಖ ಹೊಂದ್ಬೇಕನ್ನುವಂತ ತಪ್ಪು ತಿಳುವಳಿಕೆ ಮೂಲಕ ಕಾಮ ಉದಯ ಆಗಿದೆ. ಉದಯ ಆಗ್ಬೇಕಾದ್ರೆ ಏನು? ಭ್ರಾಂತಿ ಮೂಲಕ, ಅಜ್ಞಾನ ಮೂಲಕವಾಗಿ ಉದಯ ಆಗೈತೆ ನೋಡ್ರಿ ಜೀವನಲ್ಲಿ. ಪೂರ್ಣ ಕಾಮದ ನಮ್ಮ ಪರಮಾತ್ಮ, ಅವನಲ್ಲಿ ಆಶೆ ಆಮಿಷಗಳಿಲ್ಲ. ಇವನಲ್ಲಿ ಯಾಕದವ? ಇಲ್ಲಿ ಐತ್ ನೋಡ್ರಿ ಮೂಲ ಕಾರಣ, ತಪ್ಪು ತಿಳುವಳಿಕೆ. ಯಾಕೆ ತಪ್ಪು ತಿಳುವಳಿಕೆ ಅಂದ್ರೆ ಏನು? ಮೋಹ, ಭ್ರಾಂತಿ, ಅಜ್ಞಾನ. ಹೇಳಿದ್ರೆ ಅರ್ಥ ಏನು? ನಾವು ಸುಖವನ್ನ ಹೊರಗಿನ ವಿಷಯಗಳಿಂದ ಹೊಂದಬೇಕನ್ನೋದು. ಯಾಕೆ ಹೊರಗಿನ ವಿಷಯಗಳಿಂದ ಸುಖ ರೂಪ ಹೊಂದಲಿಕ್ಕೆ ಪ್ರಯತ್ನ ಮಾಡಕತ್ತೀವಿ? ಪ್ರತಿಯೊಂದು ಜೀವ ನೋಡ್ರಿ ಹೊರಮುಖಾದ ಆತ್ಮ ವಿಮುಖವಾದಂತ ಬುದ್ಧಿಯಲ್ಲಿ ವಿಷಯದ ಇಚ್ಛಾ ಉತ್ಪನ್ನ ಆಗ್ತದ. ಅಂತರ್ಮುಖ ವೃತ್ತಿಯಲ್ಲಿ ವಿಷಯದ ಇಚ್ಛಾ ಇಲ್ಲ, ನಿದ್ರೆಯಲ್ಲಿ ಇಚ್ಛಾ ಇಲ್ಲ, ವಿಷಯಗಳಿಲ್ಲ, ನಿರ್ವಿಷಯದ ಆನಂದ. ಅದನ್ನ ನೆನಪಕ್ಕೆ ತಗೊಂಡ್ರೆ ಪೂರ್ಣ ಕಾಮದನ ಪರಮಾತ್ಮ. ಆದರೆ ಮನಸ್ಸು ಯಾವಾಗ ಹೊರಗೆ ಬಂತು, ಸ್ಥೂಲ ಸೂಕ್ಷ್ಮ ರೂಪ ತಾಯಿ ಸ್ಥೂಲಕ್ಕೆ ಬಂತು, ಶರೀರ ಇಂದ್ರಿಯಾದಿಗಳನ್ನ ಕಟ್ಟಿಕೊಂಡು ಸುಖವನ್ನ ಹೊರಗೆ ಇಂದ್ರಿಯಗಳ ಮೂಲಕ ಶಬ್ದಾದಿ ವಿಷಯದಲ್ಲಿ ಹುಡುಕ್ ಹೊಂಟದ. ಯಾಕೆ ಹೊಂಟದ? ತಪ್ಪು ತಿಳುವಳಿಕೆ ಆಗಿದ್ದಾಗ. ಈ ಕಾಮನ ಉದಯ ತಪ್ಪು ತಿಳುವಳಿಕೆ ಮೂಲಕ ಆಗೈತಿ ಅಂತ. ಹೌದಾ? ತಪ್ಪು ತಿಳುವಳಿಕೆ ಯಾಕೆ ಆಗೈತಿ? ಯಾಕೆಂದರೆ ತಾನೇ ಸುಖರೂಪ ಅನ್ನೋದು ತಿಳಿದೇ ಇರುವುದು. ತಾನು ಸುಖರೂಪ ಅನ್ನೋದು ತಿಳಿದೇ ಇರುವುದರಿಂದ ಆ ಭ್ರಾಂತಿಯಿಂದ ಅದು ಹೊರಗೆ ಹುಡುಕಾಕೊಂಡದ್ದು. ಮತ್ತೆ ಭ್ರಾಂತಿ ಇರ್ಲಿಲ್ಲ ಅಂದ್ರೆ ತಾನೇ ಸುಖರೂಪ ಅಂತಿದ್ರೆ ಹೊರಗೆ ಬಂದಿರ್ಕಿಲ್ಲ, ಸದಾ ಮುಕ್ತ ಇತ್ತು. ಮತ್ತು ಸದಾ ಮುಕ್ತ ಐತಿ ಅಂತಂದ್ರೆ ಈಗ ಮುಕ್ತ ಆಗ್ಬೇಕಂತ ಹೇಳಿದ್ರೆ ನಾವೆಲ್ಲರೂ ಅದು
ಹಾಗೆ ಸುಖ ಹೊಂದ್ಬೇಕಂತೀವಲ್ಲ ಈಗ ನಾವು ಕಾಮನ ಹೆಚ್ಚಾಗೈತಿ. ಆ ಸುಖ ಹೊಂದ್ಬೇಕನ್ನೋದು ಕೂಡ ಭ್ರಾಂತಿ. ಯಾಕೆ ಅದಕ್ಕೆ ನಿಜಗುಡ್ರು ಹೇಳ್ತಾರ, ಅಜ್ಞಾನಿಯಲ್ಲವೇ ಜೀವನೇ ಸುಜ್ಞಾನಿ ಎಂದು ನೋಡಿವರೇ, ಚೈತನ್ಯ ರೂಪನಾಗಿರ್ತು ಜಡ ಪಂಚಭೂತರು ನೀನಿದ್ದೆ. ಬುದ್ಧಿ ಹೊರಗೆ ಹೋಗಿ ಈ ಶರೀರವನ್ನು ಹಿಡ್ಕೊಂಡು ನಾವು ಹೊರಗಿನ ವಿಷಯಗಳಲ್ಲಿ ಸುಖವನ್ನು ಹರಿಸ್ತಾ ಇದ್ದೀವಿ. ತಪ್ಪುಗಳಿಗೆ ಅಕಸ್ಮಿಕ ಬ್ಯೂಟಿ ಅಧ್ಯಾಸ. ಈ ಅಧ್ಯಾಸ ಏನಾಗೈತಿ ವ್ಯವಹಾರ ಕಾರಣ. ಯಾಕೆ ಈ ನಾವು ಸುಖರೂಪನೇ ಇದ್ದೀವಿ, ಸುಖದ ಅನುಭವದ ಪ್ರಥಮಾನುಭೂತಿಯಲ್ಲಿ ಆ ಸುಖದ ಬಿಟ್ಟು ಇನ್ನೊಂದು ಯಾವ್ದು ಇದ್ದಿದ್ದಿಲ್ಲ. ಈಗ ಏನು ಮರೆತ ಮರೆಯಲ್ಲಿ ಆ ಸ್ಮೃತಿ ಜ್ಞಾನದ ಪೂರ್ಣ ಮರ್ತಿದ್ರ ಸುಖ ಯಾರು ಬೇಡ್ತಿರ್ಕಿಲ್ರಿ. ಸ್ವಲ್ಪ ಹಿಡ್ಕೊಂಡ್ ಬಂದೇವ್ ನಾವು, ಸ್ಮೃತಿ ಐತ್ ನಾವು. ಆ ಸ್ಮೃತಿ ಹಿಡ್ಕೊಂಡು ನಾನು ಅನ್ನುವಂತ ಉದಯ ಆಯ್ತು. ಅವ ಏನಾಯ್ತು, ಆ ನಾನು ಅನ್ನುವಂಥದ್ದು ದೇಹಾದಿ ಪ್ರಪಂಚವನ್ನು ಕಲ್ಪನಾ ಮಾಡಿಕೊಂಡು ಈ ಒಂದು ಜಗತ್ತಿನಲ್ಲಿ ಸುಖ ಸಿಕ್ಕಿತಲ್ಲ, ಯಾಕೆ ಮರ್ತಂಗ ಐತಲ್ಲ, ಹುಡುಕ್ಬೇಕಾಗೈತಿ, ಭ್ರಾಂತಿ ಐತಿ, ಹುಚ್ಚಿಡದ್ ಬಿಟ್ಟದ. ನನ್ನ ಸುಖ ಎಲ್ಲಿದ್ದೀತು? ಅದಕ್ಕ ಈ ಜಗತ್ತಿನಲ್ಲಿ ಹೇಗಿರದ ಅಂತ ತಿಳ್ಕೊಂಡು ನೋಡಿತು. ತನ್ನ ಸುಖವನ್ನ ಸುಖರೂಪ ಇದ್ದು ಕೂಡ ತನ್ನ ಸುಖವನ್ನ ಜಗತ್ತಿನ ವಿಷಯಗಳಲ್ಲಿ ಆರೋಪ ಮಾಡಿದ್ರಿ. ವಿಷಯಗಳನ್ನ ಸುಖದ ಸಲುವಾಗಿ ಉಪಯೋಗ ಮಾಡ್ಬೇಕನ್ನುವಂತ ತಿಳುವಳಿಕೆ ಗಟ್ಟಿ ಮಾಡ್ಕೊಂಡು ನೋಡಿ. ವಿಷಯಗಳೇನದಲ್ಲ ಹೊರಗೆ ತೋರ್ತಕ್ಕಂತ ಅವುಗಳನ್ನ ನಾ ಮರ್ತೇನಲ್ಲ, ಆ ಸುಖವನ್ನ ಪಡೆಯುವುದರ ಸಲುವಾಗಿ ಉಪಯೋಗ ಮಾಡ್ಕೋಬೇಕಂತ ತಪ್ಪು ತಿಳುವಳಿಕೆ ಆತ. ಅದಕ್ಕೂ ಗಟ್ಟಿಯಾಗಿ ಆರೋಪ ಮಾಡಿಕೊಂತು. ಆವಾಗ ಏನ್ ಮಾಡ್ತಿದ್ವು, ಸಿಕ್ಕಂಗ ಆತರ ಅದಕ್ಕೆ ಭ್ರಾಂತಿ ಒಳಗ ಆ ವಿಷಯ ನೆನಪು ಮಾಡಿಕೊಂತ 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 ಅದ್ರೊಳಗ ಸಂಘ ಉಂಟಾತ್ ನೋಡ್ರಿ. ಅದಕ್ಕ ಮನುಷ್ಯಗೆ ಸಂಘ ಆತಂದ್ರೆ ಅದರಿಂದ ಎಲ್ಲ ಧ್ಯಾನ ಅದು ವೈರಿಗಳು. ಹೀಗೆ ಆ ಒಂದು ಸುಖಿ ಆಗ್ಬೇಕನ್ನುವಂತದ್ದು ಇದು ಕಾಮ. ಈ ಕಾಮದಲ್ಲಿ ಏನು ಭೇದ ಇಲ್ಲ. ಸ್ತ್ರೀ ಇರ್ಬೋದು, ಪುರುಷ ಇರ್ಬೋದು, ಪ್ರತಿಯೊಂದು ಕ್ರಿಮಿಕೀಟ ಇರ್ಬೋದು. ಬಹಳ ದುಷ್ಪುರದ ಇದು. ಮತ್ತೆ ತೃಪ್ತಿ ಪಡಿಸಾಕ ಆಗೈತನ ಹೊರಗೆ ಎಂದೆಂದು ಯಾರಿಗೂ ಆಗಿಲ್ಲ. ಎಷ್ಟೆಷ್ಟು ತೃಪ್ತಿ ಪಡಿಸಾಕ ಹೋಗ್ತೀರಿ ಅಷ್ಟಷ್ಟು ಜ್ವಾಲೆಯಲ್ಲಿ ಉಳಿಯುವ ಜ್ವಾಲದಲ್ಲಿ ಎಣ್ಣೆ ಅಥವಾ ತುಪ್ಪ ಸುರಿದಂಗ ಆಗ್ತದ, ಪ್ರಜ್ವಲಿಸ್ತದ. ಈ ಜಗತ್ತಿನಲ್ಲಿ ಯಾರು ಕಾಮನನ್ನು ತಪ್ಪಿಸಾರು ಇಲ್ಲವೇ ಇಲ್ಲ, ನಾನು ಕಂಡೇ ಇಲ್ಲ ಅಂತ ಹೇಳ್ತಾರ ರಾಮದಾಸ್. ಜಗತ್ತಿನಲ್ಲಿ ತೃಪ್ತಿ ಪಡಿಸಿದವ್ರನ್ನು ನಾವು ನೋಡಿಲ್ಲ. ಈ ಪಂಚ ವಿಷಯಗಳದಾವಲ್ಲ, ಶಬ್ದ ಸ್ಪರ್ಶ ಅದಾವಲ್ಲ, ಇವೆಲ್ಲ ಎಷ್ಟು ನಾವು ಮಾಡಿಲ್ಲ. ಕಣ್ ತುಂಬ ಅಲ್ಲ, ಕಿವಿ ತುಂಬ ಕೇಳಿವಿ, ಕಣ್ ತುಂಬ ನೋಡೇವಿ, ನಾಲಿಗೆ ತುಂಬ ರುಚಿಯ ಸ್ವಾದ ಮಾಡೇವಿ. ಎಲ್ಲ 5 ಇಂದ್ರಿಯಗಳು ಸಾಕಷ್ಟು ಭೋಗ ಮಾಡಿದ್ರು ಕೂಡ ನಮಗೆ ಇನ್ನೂ ಬೇಕನ್ನೋದು ಏನು ಸಾಕಾಗಿತ್ತು? ಸಾಕನ್ನವ ಒಬ್ಬ ಸಾವುಕಾರ ಜ್ಞಾನಿ, ಬೇಕನ್ನವ ನಾವೆಲ್ಲ ಬಿಕಾರಿ ಇದೀವಿ. ಕಾಮನ ಒಂದು ತಪ್ಪು ತಿಳುವಳಿಕೆಯಿಂದ ಬಿಕಾರಿತನಾದ 84 ಲಕ್ಷ ಜೀವರಾಗಲಿಲ್ಲ, ಬಿಕಾರಿತನದ. ನಾವು ನಿಜವಾದ ಸಾವುಕಾರ ಆಗ್ಬೇಕಾಗಿತ್ತು ಅಂದ್ರ ಜ್ಞಾನಿಗಳ ಸಂಘ ಮಾಡ್ರಿ, ಸಾವುಕಾರ ಸಂಘ ಮಾಡ್ರಿ. ಅವ್ರು ನಮಗ ಹಾದಿ ಹೇಳ್ಕೊಡ್ತಾರ. ನಾವ್ ಹಿಡದಂತ ದಾರಿ ನಿಮ್ಗೆ ತಪ್ಪೈತೆಪ್ಪ, ವಿಷಯಗಳು ಸುಖವಲ್ಲ, ಅದ್ರಾಗ ಸುಖ ಇಲ್ಲ, ಹಿಂತಿರುಗಿರಿ. ತಾನೇ ತನ್ನಳು. ಅದಕ್ಕ ನೀನು ಬೇರೆ ಭಾವಿಸಿ ಬ್ರಹ್ಮಜ್ಞಾನ ಹೊಂದಿಲ್ಲದೆಯೇ ತೋರದಯ್ಯ ಸುಖ ತೋರುದಿಲ್ಲ. ಆದ ಕಾರಣ ಅವ್ರ ಗುರುಗಳು ಹೇಳಿದ ಪ್ರಕಾರವಾದ್ರೆ ನಮಗ್ ಸಿಗ್ತದ. ಆಶೆಯನ್ನ ತಿಲಾಂಜಲಿಡಾಕ್ ಬರ್ತದ. ಹೀಗೆ ಇದು ಕಾಮನ ಒಂದು ರೂಪಾಂತರ ಯಾವ ರೀತಿ ಜನ್ಮಕ್ಕೆ ಕಾರಣ ಆಗ್ತದೆ ಅನ್ನೋದನ್ನ ನಾವು ನೋಡ್ಕೊಂತ ಬಂದಿವಿ. ಆದ್ದರಿಂದ ಇದು ಮುಗಿಯುವುದಲ್ಲ, ಇದನ್ನ ನಾವು ಸೆದಿ ಬಿಡ್ಬೇಕಾಗಿತ್ತು. ಅಂದ್ರ ಈಗೆಲ್ಲ ಕಲಿಸ್ಬಿಟ್ಟಿವ್ರಿ. ನಾಲಿಗೆ ರುಚಿ, ಮೂಗಿ ಸುಗಂಧ, ಕಿವಿಗಳಿಗೆ ಸ್ವರಗಳ ತಾಳಮೇಳ, ಕೃತ್ರಿಮ ನೋಟ, ಪ್ರಯತ್ನಾನುಸಾರ ಯುಕ್ತಿ ಮೀರಿ ವಿಷಯಗಳ ತಾಳ್ಮೇಳ ಮಾಡಿ ಹೋಗಿ ಸುಖಿ ಆಗ್ಬೇಕಂತಾನ್ರಿ. ಕಾಮನವರ ಕೈಯಾಗ ಸಿಕ್ಕಿಬಿಟ್ಟಾನೆ. ಹಿರಿಯ ಉದ್ರಿ ಯಾರು? ಕಾಮನ್ನ. ಅಲ್ಲಿ ಒಂದು ಭಗವದ್ಗೀತೆಯಲ್ಲಿ ಶ್ಲೋಕ ಬರ್ತದ, ಜಾಯತು ವಿಷಯಾನ್ ಪುಂಸಃ ಸಂಗಸ್ತೆ ಶೋಭಜಾಯತೆ, ಸಂಗಾತ್ ಸಂಜಾಯತೆ ಕಾಮಃ, ಕಾಮಾತ್ ಕ್ರೋಧೋ ವಿಜಾಯತೆ, ಕ್ರೋಧೋದ್ಭವತಿ ಸಮ್ಮೋಹಾತ್, ಸಮ್ಮೋಹಾತ್ ಸ್ಮೃತಿ ವಿಭ್ರಮಃ. ನಷ್ಟ ಮಾಡಿಬಿಡ್ತದೆ ನಮ್ಮನ್ನು ಇದು ಒಂದು ಭಕ್ತಂದ್ರ ಸಂಗಾತ್. ಕಾಮನ ನೆನಪು ಮಾಡಿದ್ರೆ ಇವೆಲ್ಲ ಬರ್ತಾವ ನೋಡ್ರಿ. 6 ಹಿರಿಯರು. ಹಿರಿಯ ಉದ್ರಿ ಯಾರ್ರಿ? ಕಾಮನನ್ನವರು. ಹಿರಿಯ ಅನ್ನೋದು ಉಳಿದುವೆಲ್ಲ ಕ್ರೋಧ, ಲೋಭ, ಮೋಹ, ಮದ, ಮತ್ಸರಾದಿಗಳು ಅವ್ರಲ್ಲ.
ಅಂತಂದ್ರನ ಅವ್ರು. ಅವ್ ಕಾಮ್ ಬಿದ್ದದ್ರ ಅವ್ರು ಹಿಂಬಾಲಿ ಇರ್ತಾರ್ರಿ ಅವ್ರು. ಒಂದ್ ಸ್ವಲ್ಪ ಮುಂದೆ ಹೋಗ್ಬಿಡ್ತಾರೆ, ಇಂದ ಅವ್ರು ಬಂದ ಬಿಡ್ತಾರೆ. ಥರ್ಮಾಲಿನ ಇಷ್ಟು ಸ್ಟ್ರಾಂಗ್ ಅದ ನಾವು ಕಾಮ, ಹೆಚ್ಚ ಕಡಿಮೆ ಮಾಡಕ್ ಆದ್ರೆ ಬಿಡುದಿಲ್ಲ, ಅಷ್ಟು ಕರೆಸ್ತಾನವ. ಅಂತಂದ್ರೆ ಬಾಳ ಬಲ ಅದ ಅವಾಗ. ಯಾರಿಗೆ? ಕಾಮನ ನೋಡಿ. ಅವನ್ ಕೈಯಾಗ ಸಿಕ್ಕ ನಾವು ಎಷ್ಟು ಜನ್ಮ ಹೇಳಾಕತ್ತೇವ ಗೊತ್ತಿಲ್ಲ. ಜನ್ಮಾಂತರ ಲೋಕಾಂತರ ತಿರುಗಿ 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 ಹಿಂಗಾದ್ರೆ ಒಬ್ಬಗೆ ಎಸಬಾರದೆ ನೋಡ್ರಿ. ಎಷ್ಟು ನಮ್ಮನ್ನ ಉಲ್ಟಾ ಮಾಡೈತಿದ್ ಕಾಮ. ಕಾಮನವ್ರು ನಮ್ಮನ್ನ ಉಸಿರಾಡ್ಸಾಕ ಬಿಡುವಲ್ರಿ. ಬೇಕ್ ಸಾಕ್ ಅನ್ನೋದೇ ಇಲ್ಲ ಜೀವಕ್ಕೆ, ಬ್ಯಾಸರ ಇಲ್ಲ. ಹಾಗೆ ನಾವು ಈ ಒಂದು ಕಾಮನ ಬಲಿಯೊಳಗೆ ಸಿಕ್ಕು ಅಪಾಪಿಯಿಂದ ಶರೀರ ಬಿಡ್ತೀವಿ, ಮತ್ ಶರೀರ ತಗೋತೀವಿ. ಹೀಗೆ ಜನನ ಮರಣ ರೂಪ ಚಕ್ರದಲ್ಲಿ ಬೆಂದು ಬಸವಳಿದು ಕೊನೆಗೆ ಯಾವಾಗ ಆತ್ತ ಬಾಳದ ಎತ್ತು ಬಡದು ಯಾವಾಗ ಒಮ್ಮೆ ಎಚ್ಚರ ಆಗ್ತದೆ. ಇದು ಜೀವಕ್ಕೆ ಎಚ್ಚರ ಆಗೋದಿಲ್ಲ ಅಂತಲ್ಲ, ಅವಾಗ ಸತ್ಸಂಗ ಸಿಗ್ತದ. ಹಂಗಾಗಿ ಇದ್ರ ಏನಿಲ್ಲ, ಈ ಜಗತ್ತಿನ ಭೋಗ ಪದಾರ್ಥಗಳು ಪದಾರ್ಥಗಳದಾವಂತ ತಿಳ್ಕೊಂಡು ನಾವು ಅದರಿಂದ ಬ್ಯಾಸೊತ್ತು ಹೊರಗೆ ಬರ್ತೀವಿ. ನಾವು ಈ ವಿಷಯ ದೋಷ ದರ್ಶನ ಮಾಡ್ಕೊಂಡು ವಿವೇಕ ವೈರಾಗ್ಯಾದಿಗಳಿಂದ ಈ ಕಡೆ ಬಂದ್ಬಿಡ್ತೀವಿ. ಅವಾಗ ಕಾಮನ ನೋಡು ಸಡ್ಲಾಕುಂತ ಹೋಗ್ತಾರ ನೋಡ್ರಿ, ಪಟ್ಟ ಬಿಡ್ತೈತ. ಸಡ್ಲಾಕುಂತ ಹೋಗಿ ಕಾಮನವ್ರನ್ನ ನಾಶ ಮಾಡಾಕ್ ನಾವೇನ್ ಮಾಡಕ್ ಹೊಂಟಿವ್ರಿ ಈಗ? ಕಾಮನ ವರ್ಧನ ನಡೆದೋ, ಕಾಮನ ವರ್ಧನ ನಡೆದದು ನಮ್ಮಲ್ಲಿ. ಕಾಮನ ಹಬ್ಬದಲ್ಲಿ ವರ್ಧನ ಇದನು, ವರ್ಧನ ಅದನು. ವರ್ಧನ ಇಲ್ಲ, ವರ್ಧನದ ಉಡಿ ಹಚ್ಚಿ ಕಾಮನ ಸುಟ್ಟು ವೈಕೋ ಬಡ್ಕೋ ಅಲ್ಲದ್ದು ಇಲ್ಲದ್ದು ಏನ್ ಮಾಡಬಾರದು ಮಾಡ್ತೀವಿ, ತಿನ್ನಬಾರದು ತಿಂತೀವಿ. ವರ್ಧನ ನಡೆದದ. ಮತ್ ಏನಾಗ್ಬೇಕು ಈಗ? ಕಾಮನ ವರ್ಧನ ಆಗ್ಬೇಕಲ್ಲ, ಕಾಮದಾನ ಆಗ್ಬೇಕಲ್ಲ. ಕಾಮದಾನ ಮಾಡೇವು, ಏನ್ ಕಾಮ ವರ್ಧನ ಮಾಡೇವು? ಅದು ನಮಗೆ ಗೊತ್ತು, ಅವ್ರು ಮಾಡಿದವ್ರಿಗೆ ಗೊತ್ತು ಏನೇನಾಗೈತಿ ಪರಿಸ್ಥಿತಿ. ಅವತ್ತು ಮಾಡ್ರಕ್ಕವ, ಅವತ್ತು ಕೊಲೆ ಸುಲಿ ಏನ್ ಆಗ್ಬಾರ್ದಲ್ಲ. ಕಾಮನ ದಿವಸ ಆಗ್ತಾವ ಈ ಸ್ವೀಟ್ ಆಡೋದು, ಜೂಜ್ ಆಡೋದು. ಯಪ್ಪ ಯಾವ ಉದ್ದೇಶಕ್ಕೆ ಮಾಡ್ಯಾರ ಅನ್ನೋದು ಈಗ ಜನ ಕೇಳವ್ರು ಯಾರಿಲ್ಲ. ಏನ್ ಮಾಡ್ತಾರೆ? ಅವ ಜ್ಞಾನ ಕಣದಿಂದ ಎಲ್ಲ ಸುಟ್ಟ ವಾಸ ಮಾಡಿದ ನೋಡ್ರಿ. 5 ಬಾಣ ಇದ್ದು, ಪಂಚಬಾಣಗಳಿಂದ ಆ ಮೋಹವನ್ನ ಕಾಮವನ್ನು ಸುಟ್ಟಾಕಿದವ. ನಾವು ಕಾಮನನ್ನ ಕುಳ್ಳ ಕಟ್ಟಿಗೆ ಒಟ್ಟಿ ಅಲ್ಲಿಂದ ಎಲ್ಲಿಂದ ಸುಡುಗ ಮಾಡಿ ತಂದು ಸುಡಾಕತ್ತೀವಿ. ಸಣ್ಣ ಮಕ್ಕಳಲ್ಲಿ ಕುಡ್ಕಲ್ ಕಟ್ಟ ಆತ್ಮನೇಂದ್ರ ಇದ್ರು ಎಲ್ಲ ನೋಡಿದವ್ರು 2 ಹುಡುಗರು. ನಾವು ಕಾಮನ ಸುಡೋಣ ತಿಳ್ಕೊಂಡು ಬಡಿವಿ ಅಂತ ಹೋಗ್ಬಿಡವ್. ಅವ್ ಏನ್ ಗೊತ್ತ್ರಿ ಪಾಪ, ಆ ಬಡಿವಂತಕ್ಕೆ ಹೋಗಿ ಅಲ್ಲಿಂದ ನವದೇ ತಗೊಂಡು ಹಚ್ಚಿದ್ರಿ. ಆ ಬಡಿವಿಗೆ ಬೇಕೆ ದೊಡ್ಡ ಗಾಳಿ ಬೀಸಿತ್ತು. ಅಲ್ಲಿ ಕಡೆ ಒಂದು ಪದ್ಧತಿ ಇದಾವ್ರಿ, ಒತ್ತ ಕಡೆನ ಬನಿವಿ ಹೊಡ್ತಾರ ಅವ್ರು. 100 ಬನಿವಿ ಹತ್ತಿರಿ ಬನಿವಿಗೆ ನಾವು ಇದ್ಮೇಲೆ ಹುಡುಕಲ್ ಕಟ್ಟಿ ಆ ಕ್ಯಾಂಪ್ನ್ಯಾಗ ಆತ್ಮಾನಂದ್ರ ಇದ್ರು. ಜನ ಹುಯಿ ಇಡೀ ಊರ್ ತುಂಬ ಹೊಚ್ಚಿಂದ ಹೋಯ್ತು. 100 ಬನಿವ್ರಿ. ಅದಕ್ಕೈತಿ ಅವ್ರು ಒಂದು ಕರೆಯ ಮಾತಾಡಿದ್ರು. ಅಪ್ಪ ನಾವು ಕಾಮನ್ ಸುಡಾಕ್ತೇವ್ ನೋಡಿಲಿ ಒಂದ್ ಕೈ ಮಾಡಿ ತೋರಿಸ್ತಾವಂತ ನೋಡ್ರಿ. ಪಾಪ ಏನ್ ಗೊತ್ತಿಲ್ಲ ಅವಕ್ಕ. ಇವ್ರು ಮಾಡಿದ ಕಾರ್ಬಾರಿ, ಇವ್ರು ದೊಡ್ಡವ್ರು ಮಾಡಿದ್, ನಾವು ಅನುಕರಣ ಮಾಡಿದ್ವು. ಅರ್ಧ ಬಡಿಗಳು ಸುಟ್ರಿ. ಆವಾಗ ಇಲ್ಲಿ ಬಂದು ಹೇಳಿದ್ರು, ಅಯ್ಯೋ ಅಪ್ಪ ಹಿಂಗಾಗೈತಿ. ಹೊರಗೆ ಬಂದು ಕೈ ಮಾಡಿದ್ರ ಅಪ್ಪಾರು. ಗಾಳಿ ನಿಂತು ಎಷ್ಟೆಷ್ಟು ಉಳಿದಿದ್ವಲ್ಲ ಅಷ್ಟು ಅದು ಅವು ಪುಣ್ಯ ಯಾರ್ಯಾರು ತಿರ್ತಿತ್ತು. ಉಳಿದ ಮನೆಗಳೆಲ್ಲ ಬಚಾವಾದ. ಮತ್ ಬೇರೆ ಅವ್ರ ಅಪ್ಪಾರ ಮಾಡಿತ್ತು. ಹಿಂಗ ಈ ಕಾಮ ಏನೇನ್ ಮಾಡಾಕ್ ಕಸ್ತದೆ ಏನು? ಕೊಲೆ ಸುಲಿಗೆ ಲೂಟಿ ಜಗಳ ಯುದ್ಧ ಮಹಾಯುದ್ಧ ಈಗ ನಡೆದಾವ್ ನೋಡಿ. ಎಲ್ಲಿ ಪ್ರಳಯ ಕಾಲ ಬರ್ತೈತಿ ಒಂದು ಸಾಕತ್. ಇದು ಯಾರ್ದು? ಕಾಮಂದು ಸಮರ್ಧನ. ಹೀಗೆ ಇಂಥ ಯಾವ ಕಾಮನನ್ನ ಜಯಿಸುವುದಂದ್ರೆ ಕಾಮ ವಿಜಯ ಆಗಕ್ಕೆ ಹೋಗಿ ನಾವು ಕಾಮನನ್ನ ಅದನ್ನು ವರ್ಧನೆ ಮಾಡ್ಕೊಂತ ಹೊಂಟೇವಲ್ಲ. ಏನೋ ಪುಣ್ಯ, ನಾವೆಲ್ಲ ಕಾಮನನ್ನ ಸೆದೆ ಬಡಿದು ಆ ಸ್ಥಾನದಲ್ಲಿ ನಾವು ಏನ್ ಮಾಡ್ಬೇಕೀಗ? ಜ್ಞಾನ ರೂಪ ಒಂದು ಇಚ್ಛೆಯನ್ನು ವ್ಯಕ್ತ ಮಾಡುದು. ಹೀಗೆ ಈ ಕಾಮಂದು ಬಾಳದ ಅದು ಕಂತ್ರಾಟ ಒಂದು ಒಂದೇ ಅಲ್ಲ, 2 ಅಲ್ಲ. ಅವನಿಂದ ಇಡೀ ಜಗತ್ತದ. ಜಗತ್ತಂದ್ರ ಕಾಮ. ನಾವು ಜಗತ್ತನ್ನೆಲ್ಲ ಕಳೆದ್ಬಿಟ್ಟೇವಲ್ಲ. ನಾವು ರೂಪ ಪ್ರಪಂಚ ದೃಶ್ಯದ ದೃಕ್ವಾದಂತ ನಾವು. ಇದು ನಮ್ಗೆ ಸಂಬಂಧ ಇಲ್ಲ. ಇದಕ್ಕೆ ಅತೀತವಾದಂತ ಸಾಕ್ಷಿ ರೂಪವಾದ ಪರಮಾತ್ಮ ನಾವಿದೀವಿ. ಹೌದ? ಕಾಮನನ್ನ ಸೆದೆ ಬಡದಂತ ಪರಮಾತ್ಮನೇ ನಾವು ಅನ್ನುವಂತ ಆ ಒಂದು ಸ್ಥಾನವನ್ನು ನಾವು ಪಡಿತಾ ಇದ್ದೀವಲ್ಲ. ಕಾಮನ ಬಲಿಯಲ್ಲಿ ನಾವು ಯಾರು ಸಿಕ್ಕಿಲ್ಲ. ಹೀಗೆ ಬಹಳ ಹೋಗ್ತದೆ ಹಿಂಗೆ ಅದು. ಈ ಎಲ್ಲಾ
ಸಂತಾನೋತ್ಪತ್ತಿ ಇವೆಲ್ಲವೂ ಅದರಿಂದ ಆಗ್ಯಾವ. ಅದು ಕೂಡ ಆಗ್ತದ. ಅದು ಆ ಒಂದು ಸಂತಾನ ಮಾಡಿದಾರೆ ಧರ್ಮಾನುಸಾರವಾಗಿ ಸತಿಪತಿಗಳ ಕೂಡಿ ಅವೆಲ್ಲ ಏನದಾವ ಒಂದು ಧರ್ಮಾನುಸರಣೆ ಅದ. ಅದು ಒಂದು ಆ ಪ್ರಕಾರ ಒಂದು ಧಾರ್ಮಿಕ ಆಚರಣೆಗಳದಾವ. ಅದು ಕೂಡ ಆ ಪ್ರಕಾರ ಹೋಗ್ಬೇಕಾದ ಕಾಮ ಅಂದ್ರ ಒಂದು ಪವಿತ್ರವಾದ ಸಂತಾನೋತ್ಪತ್ತಿ ಆಗ್ತದೆ. ಹೀಗೆ ನಾವು ಪ್ರಜನಾಚಾಸ್ಮಿ ಕಾಂದರ್ಪ. ಅದಕ್ಕೆ ಯಾರು ಸಂತಾನೋತ್ಪತ್ತಿಯಲ್ಲಿ ಯಾರು ಕಾರಣ ಆದರು? ಕಾಮದೇವ. ಇಲ್ಲಿವರೆಗೆ ಕಾಮದೇವನನ್ನ ಅವನ ಅವತಾರವನ್ನು ನೋಡಿದ್ವಿ, ಅವನ ಸೆರೆ ಬಿಡುವುದು ನೋಡಿದ್ವಿ. ಅವ ಏನದು ಅಸ್ತ್ರ, ವಿವೇಕ ಅನ್ನುವಂತ ಅಸ್ತ್ರ, ಜ್ಞಾನವೇ. ಜ್ಞಾನದಿಂದ ಹೋಗ್ತಿತ್ತು ಜ್ಞಾನಾಗ್ನಿ ಸರ್ವ ಕರ್ಮಾಣಿ ಭಸ್ಮ ಕುಂತಿ ಅರ್ಜುನ. ಜ್ಞಾನದ ಅಗ್ನಿಯಿಂದ ಕಾಮ ಸುಡ್ದ ನೋಡಿ, ಮತ್ ಯಾವುದು ಅಸ್ತ್ರ ಇಲ್ಲ. ಅಂತ ಜ್ಞಾನಾಗ್ನಿ ನಮ್ಮಲ್ಲಿ ಪ್ರಜ್ವಲಿಸ್ತಿತ್ತಂದ್ರೆ ಸುರೇಖ ಬರುದಿಲ್ಲ, ದೂರ ಇರ್ತಾನೆ. ಹೀಗೆ ಗುರುಗಳು ಅದನ್ನ ಯಾಕೆ ಹೇಳಿದ್ರು ಅನ್ನೋದು ಇಲ್ಲಿವರೆಗೆ ಅದರ ಗೌಪ್ಯತೆಯನ್ನ ಇನ್ನಷ್ಟು ವಿಸ್ತಾರ ಮಾಡಿ ನಾವು ನೀವು ವಿಚಾರ ಮಾಡಿ ಮಂಥನ ಮಾಡಿ ತಿಳ್ಕೊಂಡದ್ದಾಯ್ತು. ಇನ್ನು ಮೇಲೆ ಸ್ವಲ್ಪ ಮುಂದೆ ಹೋಗೋಣ. ಸರ್ಪಾಣಮಸ್ಮಿ ವಾಸುಕಿ. ಇಲ್ಲಿ ಮುಂದೊಂದು ಸರ್ಪಗಳಲ್ಲಿ ಸರ್ಪರಾಜನಾದ ವಾಸುಕಿಯಾಗಿದ್ದೇನೆ. ವಾಸುಕಿ ಸರ್ಪಾರಾಮಸ್ಮಿ ವಾಸುಕಿ. ಯಾವಾಗ ಸರ್ಪಾನ್ಸ್ ಅದ್ರ ಹಿನ್ನೆಲೆ ಏನ್ ತಿಳ್ಕೊಂಡ್ವಿ ನಾವು ಇದೀಗ? ಆಧ್ಯಾತ್ಮಿಕ ತತ್ವದ ಹಿನ್ನೆಲೆ. ಹಂಗ ಅವರು ಪರಮಾತ್ಮ ಭಗವದ್ಗೀತೆಯೊಳಗೆ ಯಾವ ಶ್ಲೋಕ ವ್ಯರ್ಥ ಇಲ್ಲ. ಈ ಒಂದು ಇನ್ನ 42 ಶ್ಲೋಕ ಮಟ್ಟ ಅದರಲ್ಲಿ ಒಂದು ಏನಾದ್ರೂ ತತ್ವದ ಭಗವಂತನ ಉದ್ದೇಶದ ನೋಡ್ರಿ, ಎಷ್ಟು ಉದ್ದೇಶದ ಒಂದು ಗೌಪ್ಯದ ವಿಷಯಗಳು ಇರ್ಲಿ. ಹಾಗೆ ಸರ್ಪಂಟ್ ಸೋ ಎಸ್ಪೆಷಲಿ ದ ಪಾಯ್ಸನಸ್ ಸರ್ಪಂಟ್ಸ್ ಐ ಆಮ್ ವಾಸುಕ. ಇಲ್ಲಿ ಒಂದದ ಗೌಪ್ಯದ ಇದು ವಿಷಯ ನೋಡ್ರಿ ಏನದ. ನಾವು ಅನೇಕ ಹಾವುಗಳಲ್ಲಿ ಪಾಯ್ಸನಸ್ ಸರ್ಪಂಟ್ಸ್ ಎಷ್ಟು ವಿಷಪೂರಿತವಾದಂತಹ ಹಾವುಗಳದಾವ ಜಗತ್ತಿನಲ್ಲಿ, ಎಷ್ಟು ಜಾತಿಗಳದಾವ. ಇವೆಲ್ಲವುಗಳಲ್ಲಿ ವಾಸುಕಿ ಪರಮಾತ್ಮನ ಒಂದು ಆಭರಣ, ಕಂಠಾಭರಣ ಅಂತಾರ ಅದಕ್ಕ. ಅದ ಯಾವುದು? ವಾಸುಕಿ. ಸದಾ ನೋಡಿ ನಾವೆಲ್ಲ ನೆಕ್ಲೇಸು ಅಂತ ಪತ್ಲು ಇವು ಎಲ್ಲ ಅಂತ ಏನೇನು ಹಾಕೋತೀವಿ ಕೊಳ್ಳೊಳಗ. ಸಾಧಾರಣ ಕೊಳ್ಳ ಕಾಣುದಿಲ್ಲ, ಅದು ಇದು ತುಂಬಾ ಹೆಣ್ಮಕ್ಳ ಆಭರಣ ಹಾಕ್ತಾರೆ. ಪರಮಾತ್ಮ ಏನದವ್ರಿ ಆಭರಣ? ಸರ್ಪದರಿ. ಯಾಕದ? ಮತ್ತ ಅಲ್ಲಿಯೂ ಕಾಳ್ರ ಬರಬಾರ್ದು ಅಂತ ಕಾಳ್ರ ಕಾಯಕಿರ ಮುಖಂಡ್ ಹೋತಲ್ಲ ಕತಿ. ಅದಕ್ಕೇನ್ರ ಆಯ್ತು ಗೊತ್ತಿಲ್ಲ, ಇರ್ಲಿ. ಅದ್ರ ಸಿಂಬಾಲ್ ಹೇಳ್ತಾರ. ಏನ್ ಹೇಳ್ತಾರ ನೋಡು. Especially the poisonous stuff. I am Vasuki, which is the ornament of the Lord Shiva. ಭಗವಂತನ ಒಂದು ವಿಶೇಷವಾದಂತ ಆಭರಣ. And the snake, Vasuki, snake symbols the ಅಹಂಕಾರ. ಅದ್ರ ಅರ್ಥ ಏನು? ವಾಸುಕಿ ಅಂದ್ರೆ ಅಹಂಕಾರ. ನೋಡ್ರಿ, ಅದ್ರ ಲಕ್ಷಾರ್ಥ ಏನದ? ವಾಸುಕಿ ಅಂದ್ರೆ ಪರಮಾತ್ಮ ಕೊಳ್ಳೊಳಗಾದ್ರೆ ಯಾಕೆ ಹಾಕೊಂಡನವ? ಎದ್ರ ಗುರುತು ಅದು? ಅಹಂಕಾರದ ಗುರುತು. ಸೊ ಅಹಂಕಾರ ಆಗಿದೆ ಗ್ರೇಟೆಸ್ಟ್ ಪಾಯ್ಸನ್ ವಿಚ್ ಲೀಡ್ಸ್ ಟು ಕರ್ತೃತ್ವ ಮೈಂಡ್, ಕರ್ತ ಫಲ, ಕರ್ಮ ಫಲ. ಇದು ಅಹಂಕಾರ ಇರೋದ್ರಿ. ಜಗತ್ತಿನಲ್ಲಿದ್ರಂತ ವಿಷಕಾರಿ ಯಾವುದಿಲ್ಲ ವಸ್ತು. ಅಂತ ವಿಷಕಾರಿಯಾದಂತ ಸರ್ಪ, ವಾಸುಕಿ ಸರ್ಪ ಕೇಳುದ ಸಾದಾ ಸರ್ಪನ ಕಡದಕಲ within no time will die. ಆದ್ರ ಈ ವಾಸುಕಿ ಸರ್ಪ ವಿಷ ಬಿಟ್ರೆ ಜಗದಾದಿಗಳು ಕೂಡ ನಾಶ ಆಗ್ತಾವ. ಅಂತ ಭಯಂಕರ ಸರ್ಪದ ವಿಷ ಅದು. ಇಲ್ಲಿ ಆ ಆಭರಣ ಅಂತಂದ್ರೆ ಅದ್ರ ಸಂಕೇತ ಯಾವುದು? ಅಹಂಕಾರ. ಅರ್ಥಾತ್ ಹಾವಿನಲ್ಲಿರ್ತಕ್ಕಂತ ಎರಡು ಹಲ್ಲುಗಳದಾವಲ್ಲ, ಒಂದು ಅಹಂಕಾರದ, ಒಂದು ಮಮಕಾರದ, ಒಂದು ನಾನು, ಒಂದು ನನ್ನದು. ಅಂತ ನಾನು ನನ್ನದು ಅನ್ನುವಂತ ಅಹಂಕಾರದ ಹಲ್ಲುಗಳನ್ನು ತೆಗೆದಾಗಿ ಪರಮಾತ್ಮ ಅದನ್ನ ಕೊಳ್ಳೊಳಗೆ ಹಾಕೊಂಡಾನೆ. ಅವ್ನು ಕಲೆ ಗೊತ್ತದೆ ಅಂತ ವಿಷಕಾರಿ ಸರ್ಪ ಕೊಳ್ಳಾಗಿದ್ರೆ ನಾನು ಏನು ಮಾಡುದಿಲ್ಲ. ಅರ್ಥಾತ್ ಅಹಂಕಾರ ಮಮಕಾರಗಳನ್ನ ನಾಶ ಮಾಡಿ ಪರಮಾತ್ಮ ತನ್ನ ಸ್ವರೂಪದಲ್ಲಿದ್ದಾನೆ. ಅವನಿಗೆ ಏನು ಮಾಡಬಲ್ಲದು? ರಕ್ಷಣೆ ಮಾಡ್ತದದು. ಹಾಗೆ ನಾವಾದ್ರೂ ಕೂಡ ಅಹಂಕಾರ ಬ್ಯಾಡಂತಲ್ಲ, ಅಹಂಕಾರ ಮಮಕಾರಗಳನ್ನ ತೆಗೆದಾಕಿ ನಾವು ಅದರ ಉಪಯೋಗ ಯಾವ ರೀತಿ ತಗೋಬೇಕಪ್ಪ? ಮಂಗನಾಡಿಸಿ ನಾವು ಮಂಗ ಹೆಂಗ್ ಉಪಯೋಗ ತಗೋತಾನ?
ಸರ್ಪ ತೊಗೊಂಬಂದಿರ್ತಾರ ನಾಗ ಪಂಚಮಿ ದಿವಸ ಬಟ್ಟೆ ಉಪಯೋಗ ಮಾಡ್ಕೋತಾರ. ಬಟ್ಟೆ ಒಂದು ಚಾರ್ತೆಗೆ ಅನುಕೂಲ ಮಾಡ್ಕೋತಾರ. ಹೆಂಗ ಅದ್ರ ಹಲ್ಲು ತೆಗೆದಿರ್ತಾರ. ಅದ್ರ ಹಲ್ಲವನ್ನ ತೆಗೆದು ಹಾಕಿ ಆಡಿಸ್ತಾರ. ಅವರು ಎಡಿ ಹೇಳ್ತದ ಹಿಡೀರಿ ಅಂತಾರ ಅವರು. ಯಾಕಂದ್ರ ಅದ್ರ ಹಲ್ಲು ಇರೋದಿಲ್ಲ, ಹಿಡಿಬಹುದು ನಾವು ಧೈರ್ಯಕ. ಹಾಗೆ ಆ ಒಂದು ಹಲ್ಲುಗಳು ಯಾವುವು? ನಾನು ನಾನು ಅನ್ನುವಂಥದ್ದು ನಾಶ ಮಾಡಿದಾಗ ನಾವು ಪರಮಾತ್ಮ ಕೋಣದಿಂದ ಮ್ಯಾಲ ಅವನು ಎಡಿಯರಾಗಿ ಬರ್ತದೆ, ಪರಮಾತ್ಮ ಸ್ವರೂಪ ಆಗಿ ಬರ್ತದೆ. ಹೀಗೆಲ್ಲ ಅವಕ್ಕೆ ಲಕ್ಷ ಆಗ್ತದ. ಆ ಅಹಂಕಾರದಿಂದ ಕರ್ತೃತ್ವ ಬುದ್ಧಿ ಅದ. ನಾ ಮಾಡವ, ನಾ ಅದನ್ನ ಕಟ್ಸಿದೆ, ಇದನ್ನ ಮಾಡಿದೆ, ಅದ್ ಕುರಿ ಹೊಲ ಇಡದೆ, ಬಂಗ್ಲಾ ಕಟ್ಸಿದೆ, ಕಾರ್ ತಗೊಂಡೆ ಅಂತ. ಯಾರು? ನನ್ನಿಂದ ನಡೆದೈತಿ ಇದೆಲ್ಲ ಮರಿತಾನ ನೋಡ್ರಿ. ಜೋಕುಮಾರ್ ಅಂತಾರ ನನ್ನಿಂದ, ನಾನು, ನನ್ನದು ಇವೆಲ್ಲ. ಇಲ್ಲಿ ಏನ್ ಮನಿ ಐತಲ್ರಿ, ಊರ್ ಬಟ್ಟೆಗಿಂತ ಹಿಡ್ದ ಕಣ್ಣಿಗೆ ಕಾಣ್ತದ ನೋಡ್ರಿ. ಕಣ್ಣಿಗೆ ಅಲ್ಲಿ ಮೋಟ ನಮ್ಮೂರಿಗೆ ಹೊಲ ಇವು. ಆ ಹೊಲ ಅಂತೈತಿ. ನಿನ್ನ ಅಂತವ್ರಿ ಎಷ್ಟು ಮಂದಿ ಹೋಗ್ಯಾರೋ ಜೋಕುಮಾರ್. ನಾನು ನನ್ನ ಹೊಲ ಅನ್ಕೊಂತ ಎಷ್ಟು ಮಂದಿ ಹೋಗ್ಯಾರೋ ಕಣ್ಣು. ನೀವ ಬದಿ ಕಾಂತಿ ಹೊರದ ಸುತ್ತಾಗಿ ಬಂದಿ. ಹಾಗೆ ಈ ನಾನು ನನ್ನದು ಅನ್ನುವಂತ ವಿಷ ಏನದಲ್ಲ, ಅವು ಮನುಷ್ಯನ ಹಿಡಿಕೊಂಡವ. ಆ ವಿಷದ ಸರ್ಪಗಳನ್ನ ನಾವು ನಾಶ ಮಾಡುವಂತ ಸಂಕೇತ ಅದು. ಹಾಗೆ ಅವನು ಏನ್ ಹಾರಮಿಲ್ಲ. ನಾಶ ಮಾಡಿ ನೀವು ಧಾರಣೆ ಮಾಡ್ರಿ ಅಹಂಕಾರ ಮಮಕಾರಗಳು. ಒಳಗ ತಿಳ್ಕೊಡ್ರಿ, ಒಳಗ ನಿರಹಂಕಾರ. ನೀವು ಒಳಗ ಅನಾಸಕ್ತಿ, ಹೊರಗ ಆಸಕ್ತಿ ತೋರಿಸ್ರಿ ಬ್ಯಾಡ ಅನ್ನೋದಲ್ಲ. ಒಳಗ ನೀವು ಅನಾಸಕ್ತಿಯಿಂದ ಇರ್ರಿ. ಅದನ್ನ ಯಾರು ನೋಡ್ತಾರೆ? ಒಳಗ ಆಸಕ್ತಿ ಇದ್ದಾರೆ. ಮ್ಯಾಲ ನಾನು ಸನ್ಯಾಸಿ ವೇಷ ಹಾಕೊಂಡು ಎಲ್ಲವನ್ನು ಬಿಟ್ಟೀನಿ, ನಾ ಮನೆ ಬಿಟ್ಟೇನಿ, ಹೆಂಡತಿ ಬಿಟ್ಟೇನಿ, ಮಠ ಬಿಟ್ಟೇನಿ, ಏನೇನು ಅಂತೀಯಲ್ಲ ಹೊರಗ, ಇದೆಲ್ಲ ಸುಳ್ಳು. ಒಳಗೇನು ಬಿಟ್ಟಿಯಲ್ಲ ಅದಕ್ಕರಿ. ನೀನು ಮನೆಯೊಳಗಿರು, ಆದ್ರ ಅವುಗಳನ್ನು ಬಿಡು. ನೀನು ಕಾಮಾದಿಗಳನ್ನ ಮನೆಯಾಗಿದ್ರು ಕೂಡ ಬಿಟ್ಟಾಗ ಮನೆಯಾಗಿದ್ರು ಸನ್ಯಾಸಿ. ಹೊರಗೆ ಗುಡದಾಗಿದ್ದು ಕಾಮಾದಿಗಳು ಹಿಡ್ಕೊಂಡು ಕುಂತಂದ್ರ ನೀನು ಸನ್ಯಾಸಿ ಅಲ್ಲ, ಸಂಸಾರಿ. ಹೀಗೆ ನೀನು ಸಾಧಕ ಆಗು, ನೀನು ಬಾಧಕ ಆಗಬೇಡ. ಕಾಮನ್ನು ವಶದಲ್ಲಿ ಇಟ್ಕೊಂಡು ಆತ್ಮಜ್ಞಾನಂ ಅದು ಏನ್ ಮಾಡ್ತೈತಿ? ಅಹಂಕಾರ ಮಮಕಾರ ರಹಿತ ಅಂತ ಕರ್ತೃತ್ವ ಭೋಕ್ತೃತ್ವಗಳನ್ನ ನಾಶ ಮಾಡಿ ಜೀವಭಾವವನ್ನು ತೆಗೆದುಹಾಕಿ ನಾವು ಶಿವಭಾವವನ್ನು ಧರಿಸಿ, ಆತ್ಮಭಾವವನ್ನು ಧರಿಸಿ ಶಿವನ ಜಡಿಯರಾಕ್ ಬರ್ತದ. ಆ ಒಂದು ಸರ್ಪ ಬಾಧಕವದ, ಸರಿ ಒಳ್ಳೆಯದು ಅದ. ಅದು ಬಾಧಕವನ್ನು ಮಾಡಿದಾಗೆ ನಾವು ಅವುಗಳನ್ನ, ಆ ವಿಷದ ಹಲ್ಲುಗಳನ್ನು ತೆಗೆದುಹಾಕಿ ನಮ್ಮ ಸ್ವರೂಪ ತಿಳ್ಕೊಂಡು ಉದ್ಧಾರ ಆಗ್ಬೇಕು ಅನ್ನುವಂತ ಸಂಕೇತ. Mind, therefore, for a ಜ್ಞಾನಿ ಅಹಂಕಾರ becomes a ಭೂಷಣಂ. ಜ್ಞಾನಿಗೆ ಅಹಂಕಾರ ಇಲ್ಲದವರಿಗೆ ಭೂಷಣವಾಯಿತು. ಏನೋ ಆರ್ನಮೆಂಟ್, ಆಭರಣ ಆದ್ರೆ ಹೋಗದ. ಯಾರಿಗೆ? ಜ್ಞಾನಿಗೆ. ಆದ್ರ ನಮಗ ಅಹಂಕಾರ ತೆಗೆದಿಲ್ಲ. ನಾವು ಆಗಿನ ಬಂಗಾರದ ಸಾಮಾನು ಹಾಕೋತೀವಿ. ಅವು ಅಹಂಕಾರ ಕಾಣಾಗ ನೋಡಿ, ನಮ್ ದಾಗಿನ ನೋಡ್ರಿ, ನನ್ ನೆಕ್ಲೆಸ್ ನೋಡ್ರಿ, ನನ್ ಉಂಗ್ರ ನೋಡ್ರಿ, ಕಾಣುವಾಗ ಹಿಂಗ ಮುಂದೆ ಇಡ್ತಾನ್ರಿ. ತೋರಿಸಿದ್ದ ಓಡಿಯಾಗಲ್ಲ ಅಡ್ಡಾಡಿ ನೋಡ್ರಿ. ನತ್ತ ತೋರಿಸಿದ, ನತ್ತ ಮಾಡಿದವ್ರು ಯಾರು? ಮೂಗು ತೋರಿಸುವುದಲ್ಲ, ಮೂಗು ಮಾಡಿದವ್ರನ್ನ ಮರಿತಾನ. ಆ ನತ್ತನ್ನ ಪತ್ತಾರನ್ನ ನತ್ತನ್ನ ತೋರಿಸ್ತಾನ. ಬಹಳ ಚಂದ ಮಾಡ್ಯಾರ ಅವ ನತ್ತ ನೋಡ್. ಅಲ್ಲ, ಮೂಗು ಮಾಡಿದವ ಅಂತ ಸುಂದರದ ಸತ್ಯಂ ಶಿವಂ ಸುಂದರ ಮಾಡ್ತಾಳಕಿ ಹೆಣ್ಮಗಳು. ನನ್ನ ನತ್ತ ನೋಡಿ, ನನ್ನ ಮೂಗುತಿ ನೋಡಿ. ನೋಡ್ರಿ ಏನ್ ಮಾಡ್ತೀರಿ? ಆ ಪರಮಾತ್ಮ ಅಂತ ಇದನ್ನು ಮಾಡಿದವ, ಈಗ ಮಾಡಿದವ ಅನ್ನೋದು ಯಾರಿಲ್ಲ. ಇರ್ಲಿ. ಹಾಗೆ ಅವರ ಅಹಂಕಾರ ಇದೆಲ್ಲ ಆರ್ನಮೆಂಟ್ ಆಗೈತೆ ಅವನ ಪರಮಾತ್ಮ. ಹಂಗ ನಾವು ಆರ್ನಮೆಂಟ್ ಮಾಡ್ಕೊಂಡದಲ್ಲ. ಅಹಂಕಾರ ಮಮಕಾರ ರೈತರಾಗಿ ವ್ಯವಹಾರದಲ್ಲಿ ತೊಡಗೋಣ. ವ್ಯವಹಾರ ಬಾಧಕ ಆಗೋದಿಲ್ಲ. ಅನಾಸಕ್ತಿಯಿಂದ ವ್ಯವಹಾರ ಮಾಡ್ರಿ. ಅಹಂಕಾರ ಈಸ್ ಅನ್ ಆರ್ನಮೆಂಟ್. ಅಂತ ವಿಶ್ವ ಸ್ವರೂಪ ಸರ್ಪವಾಗ ಅದು ಆವರಣ ಆಗಿರ್ತದ. ನಮ್ಗೆ ಯಾಕೆ ಆಗೋದಿಲ್ಲ? ನಾವು ಶಿವನ ಸ್ವರೂಪರಿ, ಜೀವನದಲ್ಲಿ ಬೇರೆ ಅಲ್ಲ. ಜೀವೋ ಬ್ರಹ್ಮವಿನಾಪರ, ಅವನಿಗೆ ಭಿನ್ನನಲ್ಲ. ಹೀಗೆ ಎಲ್ಲ ಹೇಳ್ಕೊಂಡ್ ಬಂದ ನಂತರ ಪರಮಾತ್ಮ ನಮ್ಮನ್ನ 29ನೇ ಶ್ಲೋಕಕ್ಕೆ ತರ್ತಾನೆ. ನೋಡಿ ಎಷ್ಟೊಂದು ಗೌಪ್ಯದ. ಅದೇನ್ ಹೇಳ್ತದ ನೋಡು. ಅನಂತರಸ್ಮಿ ನಾಗಾನಾಂ ವರುಣಾಯಾದ ಸಾಮಹಂ ಪಿತೃಣಾಂ ಆರ್ಯಮಾಚಾಸ್ಮಿ ಯಮಾಶ್ರಯತಾಮಹಂ. ನಾನು ನಾಗಗಳಲ್ಲಿ ಶೇಷನಾಗಿದ್ದೀನಿ. ನೋಡಿ, ಇಲ್ಲಿ ಮತ್ತೊಮ್ಮೆ ನಾಗ ಬಂತು ಹೇಳ್ತಾರೆ. ಯಾಕಂದ್ರೆ ಜಲಚರಗಳಲ್ಲಿ ಅವುಗಳ ಅಧಿಪತಿಯಾದ ವರುಣ ದೇವ ನಾನು, ಪಿತೃಗಳಲ್ಲಿ
ಆರ್ಯಮ ಮತ್ತು ಯಾರು ದಂಡಾಧಿಪತಿಗಳಿಗೆ ಯಮರಾಜ ನಾನು ಒಂದು ಉದ್ದೇಶದವ ನೋಡ್ರಿ ಏನದ ಮಜಾ काटे देखो खाके देखेंगे पी के देखेंगे इसमें क्या मजा है ಇದರಲ್ಲಿ ಏನ್ ಮಜಾ ಕೌಪ್ಯದ ಸತ್ಯದ ಏನದ ನೋಡುವ ನೋಡ್ತೇವೆ ನೋಡ್ರಿ I am Ananta among the snakes. I am Varuna among the water deity. I am Aryama among the ancestors. I am Yama among the controller. Naga also means snake. ಈ ನಾಗ ಅಂದಾಗ ಅದು ಕೂಡ ಸರ್ಪನೇ. ಇಲ್ಲಿ ಸರ್ಪ ಅಂದಾಗ ಎರಡು ಜಾತಿ ಇದಾವ. ಒಂದು ನಾಗ ಮತ್ತು ಸರ್ಪ ಎರಡು ಜಾತಿ. ಸರ್ಪ ಬೇರೆ ನಾಗ ಬೇರೆ. ಸರ್ಪ ಅಂದ್ರೆ ಅನೇಕ ಅದಾವ. ಕ್ಯಾರಿ ಹಾವ್ ಅದಾವ, ದಾಸರ ಹಾವ್ ಅದಾವ. ನಾಗ ಅಂದ್ರೆ ಕೇವಲ ನಾಗರಾವ್. ಪದ್ಮ ಇರ್ತದ ಅದಕ್ಕ ಹೆಡಿ ತೆಗಿತಂತಂದ್ರ ಗಾಲ್ ಬರ್ತದ. ಬಹಳ ಚುರುಕದ. ನಾಗರಾವ್ ಅಂದ್ರೆ ಅಟ ಚುರುಕಲ್ಲ ಆದ್ರೆ ಮಿಡಿನಾಗರಾವ್ ಅಂತದ. ಒಮ್ಮೆ ಮರತ್ ಹಿಡ್ಕೊಂಡ್ ಬಂದಿದ್ವಿ ಹಾಲು ಒಯ್ದು ಸಹ. ಯಾರೋ ಗೊತ್ತಾಗಿದ್ವಿ ಅಪ್ಪ ಇದನ್ನ ಹಾಕ್ತಾ ಇದ್ದೇವು. ಒಂದಾಗ ಏನಿತ್ತು ಕಡಿದು ಬಾಟ್ಲದ ಹಾಕೊಂಡ್ ಬಂದಿದ್ದೀವಿ. ಇದು ಕಡದ ತಕ್ಷಣ ಸಾವು. ದೌಡದನ್ನ ಬಿಟ್ಟು ಬರೋಗ ಆ ಬಾಟ್ಲಿ ಒಯ್ಯಿ ಅಂತ ಹೇಳಿ ಹಾಲು ಒಯ್ದು ಬಿಡಿಸಿ ಹೊರ ಒಯ್ಸಿರ್ತೀವಿ. ಮಾಡ್ತೀವಿ. ಇದು ಒಂದು ಸಾಲು ಒಳ ಅಂತ ತಗೊಂಡ್ ಬಂದಿದ್ವಿ ನಾವು. ಅದು ಮಿಡಿನಾಗರ ಹಾಗೆ ಬಹಳಷ್ಟು ಇರ್ತಾವ ಒಂದೊಂದು. Therefore, commenters give different meanings. Generally, we do not remember by the time we come to the verse. The previous verse, forget. Nagam. ಇದು ಯಾಕೆ ರಿಪೀಟ್ ಆಗ್ಯದ? ಸಮ್ ಕಾಮೆಂಟೇಟರ್ಸ್ ಕಮೆಂಟ್ ಮಾಡ್ತಿರ್ತಾರಲ್ಲ, ಒಳ್ಳೆ ಯಾಕೆ ತಗೊಂಡು ಅಂತೇಳಿ ಅವ್ರಿಗೆ ಆಗಿದ್ರು. Naga is referred to non-poisonous snake. So, series are ನಿರ್ವಿಶೇಷ. So, among those Naga. ಇದಕ್ಕೊಂದು ಹಿನ್ನೆಲೆ ಅದ. ಎಲ್ಲವನ್ನು ಅಲ್ಲಗಳೆದ ಏನು ನಿರ್ವಿಶೇಷ ಅಂತ ಬರ್ತದಲ್ಲ. ಶೇಷ ಶೇಷನಾಗ ಅದಕ್ಕೆ ಇದು ಒಂದು ಹೆಸರು ತಗೊಂಡ ನಾವು. ಆಧ್ಯಾತ್ಮದಲ್ಲಿ ನಾವು ನೇತ್ಯಾತ್ಮಕದಿಂದ ಸರ್ವಾತ್ಮಕ ಅಂತ ಎರಡು ಭೋಗ ಅದಾವು. ನೇತ್ಯಾತ್ಮಕ ಭೋಗದಲ್ಲಿ ನಾವು ಅಲ್ಲದ ಎಲ್ಲವನ್ನು ತ್ಯಾಗ ಮಾಡ್ಬೇಕು. ದೇಹ, ಇಂದ್ರಿಯ, ಮನಸ್ಸು, ಬುದ್ಧಿ, ಪ್ರಾಣ, ಅಹಂಕಾರ ಇವು ನಾ ಅಲ್ಲ, ಇವುಗಳ ಧರ್ಮಗಳು ನಾ ಅಲ್ಲ ಅಂತ ತಿಳ್ಕೊಂಡು ಒಂದೊಂದಾಗಿ ನೇತ್ಯಾತ್ಮಕದಿಂದ ತ್ಯಾಗ ಮಾಡ್ತಾ ಮಾಡ್ತಾ ಕಳೆದು ಉಳಿಯುವಂತಹದ್ದು ಎಲ್ಲವನ್ನು ಕಳೆದು ಒಂದು ಯಾವ್ದು ಉಳಿತೈತಲ್ಲ, ಕಳೆಯಲಿಕ್ಕೆ ಬಾರದಂತದ್ದು ಉಳಿಮೆ, ಅದೇ ಶೇಷನಾಗ. ನೋಡಿ ಎಷ್ಟು ಇದ್ದೊಂದು ಹೆಚ್ಚಾರ ಕುರುದು. ನಿರ್ವಿಶೇಷ. ಸೊ ಅಮಂಗ್ ದೀಸ್ ನಾಗ ಅದು ಅನಂತ. ಅದಕ್ಕೆ ಅನಂತ ಅಂತ ಹೆಸರಿಟ್ಟಾರ ಅವರು. ಅನಂತ ಅಂದ್ರೆ ಅದಕ್ಕೆ ಆದಿ ಅಂತ್ಯಗಳಿಲ್ಲ. Now, felt that the previous verse, Vasuka was said, which is associated with Lord Shiva. ಅದು ಶಿವನ ಜೊತೆ ಇತ್ತು ಅಂತ. ಅದು ಮೊದ್ಲಿಂದು ವಾಸುಕಿ. ಇದು ಎಲ್ಲರ ಕಡೆ ಇರ್ತದ. ಶಿವನ್ ಕೊಂಡಾಗ ಅಟ್ಟು ಹೇಳಿದ್ರಿ ಅಂತ ಕಾಮೆಂಟೇಟರ್ಸ್ ಅಂತಾರಲ್ಲ. ನಾವು ಇನ್ನೇನು ಅದನ್ನ ಹೇಳಿ ಬಿಡ್ತೀವಿ ತಗೋ ಅಂತ ತಿಳ್ಕೊಂಡು ಪರಮಾತ್ಮ ಆ ಶಿವನ್ದಷ್ಟೇ ಯಾಕೆ ನೀವು ಭೇದಭಾವ ಮಾಡ್ತೀರಿ ಅಂದ್ರಿಂದಾರು. ಆದ್ದರಿಂದ ನಾವು ಅದನ್ನ ವಾಸುಕಿ ಬಿಟ್ಟು ಮತ್ತೊಮ್ಮೆ ಎಲ್ಲರಿಗೂ ಅನುಗುಣವಾದಂತದ್ದು ನಾವು ನಾಗನ್ನ ಹೊರಗೆ ತಂದೇವಿ. Therefore, reading the words, ಶಿವಭಕ್ತಾಸ್ will be happy. ಅದನ್ನು ಓದಿದ್ರೆ ಶಿವಭಕ್ತರು ಹ್ಯಾಪಿ ಆಗ್ತಾರೆ. ವಿಷ್ಣು ಭಕ್ತಾಸ್ will feel bad. ಅದನ್ನು ಹೇಳೋದ್ರಿಂದ ವಿಷ್ಣು ಭಕ್ತರಿಗೆ ಇದು ಅನಿಸ್ತದ, ಸ್ವಲ್ಪ ಕ್ಯಾಟ್ ಅನಿಸ್ತದ. ಶಿವನ್ದಷ್ಟೇ ಹೇಳ್ತಾರಲ್ವಾ, ಶಿವನ ಕೊರಳಲ್ಲಿರುವಂತದ್ದಕ್ಕೆ ವಾಸುಕಿ. ನಾವು ಶಿವ ಇಸ್ ಮೆನ್ಷನ್ ಅಂಡ್ ವಿಷ್ಣು ಹ್ಯಾಸ್ ಬೀನ್ ಫಾರ್ಗಾಟನ್. ಶಿವನ್ ನೆನಪು ಮಾಡಿದ್ರು ಇವರು, ಅವನು ಮಾಡ್ತಾರಲ್ಲ. ಸೊ ಅನಂತ ಇಟ್ ಇಸ್ ಸ್ನೇಕ್ ಅಸೋಸಿಯೇಟ್ ವಿತ್ ಲಾರ್ಡ್ ವಿಷ್ಣು. ಅನಂತ ಅಂದ್ರೆ ವಿಷ್ಣುನ ನೆನಪು ಮಾಡ್ತೀವಿ ತಗೋ ನಾವು. ಅನಂತ ನಾಗ ಶೈಯಲ್ಲಿ ಅವ ಮನ್ಕೊಂಡಾನ. ನೋಡಿರಿ ನಾವು ಇಲ್ಲಿ ಮನ್ಕೊಂಡಾನ. ಶಯನ ಯಾವ್ದು ಅಷ್ಟು ಎಡೆಗಳದ ಅದಕ್ಕ ಆರಾಮ್ ನಿದ್ರಿ ಮಾಡಕ್ತನ್ರಿ ಆ ನಾಗ ತೆಳಗ. ಲಾರ್ಡ್ ವಿಷ್ಣು ಇಸ್ ಕಾಲ್ಡ್ ಅನಂತ ಶಯನ. ಸೊ ಯೂಸಸ್ ದ ಕಾಯಿಲ್. ಅನಂತ ಅದು ಕಾಯಿಲ್ ಟೈಪ್. ಅದು ಸುಳ್ಳಿ ಆಗಿ ಒಂದು ಶಯನ ಮಾಡಿಕೊಂಡಾನೆ. ಈಸ್ ಲೈಕ್ ಎ ಫೋಮ್ ಲೈಕ್ ಬೆಡ್ ಓನ್ಲಿ ಆಸ್ ಆಲ್ಸೋ ಕೂಲ್. ತಂಪಿರ್ತದ ಮೈಯ. ಹಾವಿನ ಮೈಯ ಹಿಡಿದವ್ರಿಗೆ ಗೊತ್ತು ತಮ್ಮ
ಅದಕ್ಕೆ ಆ ತಂಪಾದಂತ ಅದರ ಮೃದುವಾದಂತ ಮೈ ಮೇಲೆ ಹಾಸಿ ಮಾಡ್ಕೊಂಡ ಅವನು ಮತ್ತಿಲ್ಲಿ ಹೊಗಳಿದ ಪರಮಾತ್ಮ ವಿಷ್ಣುವು ಭೇದ ಆಗಬಾರದು ಅವನು ಖುಷಿ ಆಗ್ಬೇಕಲ್ಲ ನೋಡು ಅದು ಶೇರ್ ಆಗೈತೆ ನೋಡು ನಿನಗ ನಾವು ಬರೀ ಶಿವನಷ್ಟ ಬೈಪರೀಕ್ಷೆ ಮಾಡ್ತಾ ಇಲ್ಲ ಬಿಕಾಸ್ ಸ್ನೇಕ್ ಆರ್ ಸಪೋಸ್ ಟು ಬಿ ಎ ಕೂಲ್ ಬ್ಲಡೆಡ್ ತಂಪಾದ ರಕ್ತದಿಂದ ಕೂಡಿದ್ರೆ ಬಹಳ ತಂಪಿರ್ತಾವ ನೀರಿನಲ್ಲಿ ಬಹಳ ಹೊತ್ತಿರ್ತಾವ ಸಾಫ್ಟ್ ಫ್ರೆಶ್ ಬಹಳ ಸಾಫ್ಟ್ ಇರ್ತಾವ ದಯಾನಂದ ಸ್ವಾಮಿ ಸೇಜ್ ಇಟ್ ಈಸ್ ದ ಫಸ್ಟ್ ಸ್ಪ್ರಿಂಗ್ ಕೋಟ್ ಇನ್ ದ ಕ್ರಿಯೇಷನ್ ಅದೇನದ ನಮ್ಮ ಸೃಷ್ಟಿಯಲ್ಲಿ ಮೊದಲೇ ವಿಚಾರ ಭಗವಾನ್ ಸ್ಟಾರ್ಟೆಡ್ ಇಟ್ ಕಾಯಿಲ್ ಮೀನ್ಸ್ ಕಾಯಿಲ್ ಮನೆ ಬಂದದ್ದು ಸ್ಪ್ರಿಂಗ್ ಆ ಸ್ಪ್ರಿಂಗ್ ಮಾಡಿ ಅದ್ರ ಮೇಲೆ ಮಲ್ಕೊಂಡನಲ್ಲ ಪೋರ್ ಅದರಲ್ಲಿ ಮಲ್ಕೊಂಡಲ್ಲ ಅನಂತ ಶಯನ ಇವ್ರ ಫಿಲಾಸಫಿಯಲ್ಲಿ ಏನಂತಾರೆ ಇದಕ್ಕ ಅನಂತ ಶಯನ ಮೀನ್ಸ್ ಸ್ಪೀಕಿಂಗ್ ನಿರ್ಗುಣ ಬ್ರಹ್ಮ ನೋಡಿ ಎಲ್ಲದಕ್ಕೊಂದು ಸಂಕೇತ ಅದ ಅನಂತ ಶಯನ ಅಂದ್ರೆ ನಿರ್ಗುಣ ಬ್ರಹ್ಮಕ್ಕ ಅನಂತ ಶಯನ ಅಂತಾರೆ ಇನ್ನ 2 ನಿಮಿಷದ ಬೇಡ ನಿಮಿಷ ಸೊ ವಿಷ್ಣು ಸಗುಣ ಈಶ್ವರ ಇದು ಲೊಕೇಟೆಡ್ ಇನ್ ಸ್ವರೂಪಮ ಅನಂತ ಅನಂತದಲ್ಲಿ ಇವೆಲ್ಲ ಒಳಗೊಂಡ ವಿಷ್ಣು ಬ್ರಹ್ಮ ಶಿವ ಎಲ್ಲಿದಾರ ಸಗುಣ ದೇವತೆಗಳಿವು ನಿರ್ಗುಣ ದೇವತೆಗಳ ಒಂದು ಅಂಶಗಳಿವು ಸಗುಣದಲ್ಲಿ ತೋರ್ಯಾವ ನಿರ್ಗುಣನೇ ಸಗುಣ ರೂಪದಿಂದ ತೋರ್ಕೊಂಡಾನೆ ಆದ ಕಾರಣ ಅನಂತ ಅದನ್ನ ಹೇಳ್ಕೊಂಡು ಬಂದೀವಿ ನಾವು ಸ್ವರೂಪಂ ಆಫ್ ಅನಂತ ವಿಚ್ ಇಸ್ ದ ನಿರ್ಗುಣ ಬ್ರಹ್ಮ ಅದೊಂದು ಹೇಳ್ಬೇಕಾಗಿತ್ತಲ್ಲ ಮತ್ತ ಶ್ರೇಷ್ಠವಾದದ್ದು ಯಾವುದು ನಿರ್ಗುಣ ಬ್ರಹ್ಮ ಅದಕ್ಕೆ ಅನಂತ ಅದರ್ವೈಸ್ ಇಟ್ ಇಸ್ ಕಾಲ್ಡ್ ಆದಿಶೇಷ ನೋಡ್ ಆದಿಶೇಷ ನಮ್ಮನ್ನೆಲ್ಲ ಹೊತ್ತಾನಂತ ಮೂಲ ಯಾವುದು ಪರಬ್ರಹ್ಮ ಸ್ವರೂಪ ಅವ ಆಧಾರ ಅಧಿಷ್ಠಾನದಲ್ಲಿ ಆಧಾರ ಬ್ರಹ್ಮ ಅದೇವಿ ಮಾಯೆ ಎಲ್ಲವೂ ಆಧಾರ ಅಧಿಷ್ಠಾನದಲ್ಲಿ ತೋರ್ತವ ಇವೆಲ್ಲ ಕಲ್ಪಿತದವ ಕಲ್ಪಿತ ಅಂದ್ರೇನು जो हुए नहीं ಸ್ವಪ್ನ ಭ್ರಾಂತಿಕಿ ನ್ಯಾಯಿ ಸ್ವಪ್ನದ ಭ್ರಾಂತಿ ಪ್ರಕಾರ ಯಾವುದವಲ್ಲ ಹಂಗ ಆಗೇನಿಲ್ಲ ಹಂಗಿದ್ ಕಲ್ಪಿತದ ಇಡೀ ಜಗತ್ತೆಲ್ಲ ಸ್ವಪ್ನ ಭ್ರಾಂತಿಕಿ ನ್ಯಾಯಿ ಹಾಗೇನಿಲ್ಲ ಇದು ಜಗತ್ತು ಇದ್ದಂಗ ತೋರ್ತದ ಅದಕ್ಕೆ ನಾವು ಮಿಥ್ಯಾ ಅಂತ ಕರೆದೇವಿ ಸದ್ ವಿಲಕ್ಷಣವಾದ ಯೋಗ್ಯ ಸ್ವರೂಪ ಉಳ್ಳದ್ದು ಭಾವ ಉಳ್ಳದ್ದು ಜ್ಞಾನದಿಂದ ನಿವರ್ತನೆ ಆಗ್ತಕ್ಕಂಥದ್ದು ಜ್ಞಾನದಿಂದ ಬಾಧಿಸಿಕೊಂಡು ಹೋಗುವಂಥದ್ದು ಹೇಗಿದೆ ಇದು ಬ್ರಹ್ಮನಿಗೆ ಸತ್ಯ ಅಲ್ಲ 3 ಕಾಲಗಳಲ್ಲಿ ಇಲ್ಲ ಬಾರಿಸಿಕೊಂಡು ಹೋಗ್ತದೆ 2 ಕಾಲದಲ್ಲಿ ಇದ್ದು 3ನೇ ಕಾಲದಲ್ಲಿ ಅಡಗ್ತದೆ ಜ್ಞಾನದಿಂದ ನಿವೃತ್ತಿ ಆಗ್ತದೆ ಮತ್ತೆ ಅಸತ್ಯನು ಅಲ್ಲ ಯಾಕಲ್ಲ ಅಸತ್ ಅಂತಂದ್ರೆ ಇಲ್ಲದ್ದು ಮೊಲದ ಕೊಂಬು ಗಗನ ಕುಸುಮ ಇಲ್ಲ ಇಲ್ಲ ಹಂಗನಿದು ಇಲ್ಲ ತೋರ್ತದ ಅದಕ್ಕೆ ಸ್ವತಂತ್ರ ಅಸ್ತಿತ್ವ ಇಲ್ಲ ಇದು ಮಿಥ್ಯಾ ಅಂತಾರೆ ಡಿಪೆಂಡೆಂಟ್ ಎಕ್ಸಿಸ್ಟೆನ್ಸ್ ಅಂತಾರೆ ಇದಕ್ಕೆ ಅವಲಂಬಿತವಾದಂತ ತತ್ವ ಇದು ಮಿಥ್ಯಾದ ತೋರಿಕೆ ಜಗತ್ತು ಕೂಡ ಇದು ಮಿಥ್ಯಾದ ನಮ್ಮ ಸ್ವರೂಪದ ಆಧಾರದ ಮೇಲೆ ತೋರಿದಂತ ತೋರಿಕೆ ಇಲ್ಲದ ನಾವು ಇರಬಹುದು ತೋರಿಕೆನ ಆಧಾರ ಅಲ್ಲ ನಮ್ಮ ಎರಿಕೆಯಲ್ಲಿ ತೋರಿಕೆ ಅದು ಇರಬಹುದು ಜಗತ್ ಪ್ರಳಯಗಳು ಆಗ್ತಾವ ಹೋಗ್ತಾವ ಸ್ವರೂಪಕ್ಕೆ ಏನಾರ ಆಗೈತೇನು ಹಂಗ ಅನಂತ ಶಯನ ಯಾವಾಗಲೂ ಇರ್ತಾನ ಅನಂತ ಶಯನ ಹೀಗೆ ಇನ್ನು ಅನೇಕ ರಹಸ್ಯ ವಿಷಯಗಳನ್ನ ಒಂದಲ್ಲ ಎರಡಲ್ಲ ಹೇಳ್ಕೊಂಡು ಹೋಗ್ತಾರೆ ಸೊ ವಿಷ್ಣು ಈಸ್ ಸಗುಣ ಬ್ರಹ್ಮ ಅವ ನಿರ್ಗುಣ ಬ್ರಹ್ಮ ಅದಾನೆ ಅದರ್ವೈಸ್ ಇಟ್ ಇಸ್ ಕಾಲ್ಡ್ ಆದಿಶೇಷ ಅಂತಾರೆ ದೇರ್ಫೋರ್ ಭಗವಂತ ಏನಂತಾರೆ ಶೇಷಾಯಿ ಅವನ ಹೆಸರು he remains in the ಸ್ವರೂಪಂ ಕಾಲ್ಡ್ ಶೇಷ ತನ್ನ ಸ್ವರೂಪದಲ್ಲಿ ಉಳ್ಕೊಂಡಾಗ ಏನಂತಾರೆ ಅವನಿಗೆ ಶೇಷ ಆದಿಶೇಷ ಮೂಲವಾದಂತ ಪರಬ್ರಹ್ಮ ಸ್ವರೂಪ ಆದಿಶೇಷ which is Brahman which is the ultimate reminder therefore ananta ಶೇಷಾಯಿ that ಅನಂತ ಅಮಂಗದ ನಾಗಗಳಲ್ಲಿ ನಾನು ಆದಿಶೇಷಿದ್ದೇನೆ ಅಂತ ಭಗವಂತ ಹೇಳಿದ್ದು ಎಷ್ಟರ ರಹಸ್ಯದ ವಿಚಾರ ಮಾಡಿದ್ರೆ ಭಗವಂತ ಯಾವುದು ವ್ಯರ್ಥ ಏನಿಲ್ಲ ಶ್ಲೋಕಗಳನ್ನ ವಿಭೂತಿಗಳನ್ನ ಒಂದು ಗುಟ್ಟ ಅದ್ರ ಹಿಂದೆ ಐತಿ ಅಡಗೈತಿ ಅದನ್ನ ತಿಳ್ಕೊಳ್ಳೋದು ಗುರು ಮುಖಾಂತರ ಬಹಳ ಮುಖ್ಯದ ಅದನ್ನ ನಾವೀಗ ಪೌರಾಣಿಕ ಕಥೆಗಳ ಮೂಲಕವಾಗಿ ತಿಳಿತಾ ಅರಿತಾ ನಾವೇನ್ ಮಾಡ್ತಾ ಇದ್ದೀವಿ ಹೋಗ್ತಾ ಇದ್ದೀವಿ ಅಷ್ಟೇ ಅಲ್ಲ ಅದ್ರ ಜೊತೆಗೆ ಆನಂದವನ್ನು ಕೂಡ ಪಾನ್ ಮಾಡ್ತಾ ಪುರಾಣದ ಕಥೆಗಳನ್ನು ಕೂಡ ಅವಲಂಬಿಸ್ತಾ ಅದರ ಹಿಂದಿರುವಂತ ತಾತ್ವಿಕವಾದಂತ ವಿಚಾರಗಳಲ್ಲಿ ನಾವು ಆಸಕ್ತರಾಗಿ ಅವುಗಳನ್ನು ಕೂಡ ಧಾರಣ ಮಾಡ್ತಾ ಹೋಗ್ತಾ ಇದ್ದೀವಿ ಇದು ನಿಜವಾಗಲೂ ನಮ್ಮ
ಸಾರ್ವತ್ರಿಕವಾದಂತ ಗೌಪ್ಯವಾದಂತ ರಹಸ್ಯಮಯವಾದಂತ ವಿಚಾರಗಳನ್ನ ನಾವು ಮೆಲಕ್ ಹಾಕಿ ಆನಂದವನ್ನು ಪಟ್ಟು ಮತ್ತೊಬ್ಬರು ಕೂಡ ಅಂತ ಕಡೆ ಧಾರಣ ಮಾಡುವ ಎಂಬಲ್ಲಿಗೆ ನನ್ನೆರಡು ತೊದಲು ನುಡಿಗಳನ್ನು ತಮ್ಮ ಪಾದಕ್ಕೆ ಅರ್ಪಿಸಿ ನನ್ನ ಮಾತಿಗೆ ವಿರಾಮ.